ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲನು ನೋಡೋಣ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ 30 ನಿಮಿಷದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈ ಸೇರಬೇಕಾ? ಯಾವುದೇ ರೀತಿಯ ಚೆಕ್ ಇಲ್ಲವೇ ಪ್ರಾಪರ್ಟಿ ಗೌರ್ಮೆಂಟ್ ಸೆಕ್ಯೂರಿಟಿ ಇಲ್ಲದೆ ಒಂದು ಸಣ್ಣ ಮೊತ್ತ, ಒಂದು ಸಣ್ಣ ಸೆಕ್ಯೂರಿಟಿ ಮೂಲಕ ನಿಮ್ಮ ಕೈಗೆ ಕ್ಷಣಾರ್ಧದಲ್ಲಿ ದುಡ್ಡು ಕೊಡುತ್ತಾರೆ. ಹೆಚ್ಚಿನ ಮಾಹಿತಿಗಳಿಗೆ ದಾಶರಥಿ ಚಿಟ್ಸ್ ಸಂಪರ್ಕಿಸಿ ಅಂತ ಹೇಳ್ತಾ, 19ನೇ ತಾರೀಕು ಆಗಸ್ಟ್ 2025 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಆರುದ್ರಾ ನಕ್ಷತ್ರ, ವಜ್ರಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಜೀವನ ಒಂದು ರೀತಿಯ ಕಳ್ಳೆಪುರಿ ಉಂಡೆ ಥರ ಮಕ್ಕಳೇ. ನಮಗೇ ಗೊತ್ತಿಲ್ಲದೆಯೇ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ಸಂತೆಗಳಿಗೆ ಕರ್ಕೊಂಡು ಹೋಗೋರು, ಜಾತ್ರೆಗಳಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ಇಷ್ಟಿಷ್ಟುದ್ದು ಈ ಒಂದು ಕಳ್ಳೆಪುರಿ ಉಂಡೆ, ಸಿಹಿ ಒಂಥರ ಬೆಲ್ಲದ ಪಾಕದಲ್ಲಿ ಆ ಕಡಲೆಪುರಿ ಉಂಡೆ ಮಾಡಿರ್ತಾರೆ. ಅದು ನೋಡೋಕೆ ಒಂದು ಅಂದ, ಇಷ್ಟಿಷ್ಟಪ್ಪ ಇರುತ್ತೆ. ಕಷ್ಟ ತಿಂತ ಅಪ್ಪನ ಕೈ ಹಿಡ್ಕೊಳ್ತಾ, ಅಮ್ಮನ ಕೈ ಹಿಡ್ಕೊಳ್ತಾ ನಾವೊಂದು ಆನಂದ ಲೋಕ. ಅದೊಂದು ಕೊಡಿಸ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಗಮನ ಇಲ್ಲ, ಇಷ್ಟಪ್ಪ ಇರೋದು ಅದು. ಆ ಕಾಲಕ್ಕೆ ಒಂದು 3 ಪೈಸಾ, 5 ಪೈಸಾ, 10 ಪೈಸಾ ನೋಡಿದ್ದೇನೆ ನಾನು. 3 ಪೈಸಾನು ನೋಡಿದ್ದೇನೆ, 5 ಪೈಸಾ ನೋಡಿದ್ದೇನೆ, 1 ಪೈಸಾ ನೋಡಿದ್ದೇನೆ. ಅದು ನಮ್ಮ ಅಜ್ಜನ ಕಾಲದ್ದು ಏನೇನೂ ನೋಡಿದ್ದೇನೆ ನಾನು. ಅದೃಷ್ಟ ನಾವು ಪಡೆದವ್ರು. ಈ ಸಂತೆಗೆ ಹೋದಾಗ, ಜಾತ್ರೆಗೆ ಹೋದಾಗ ಅಲ್ಲಿ ಪಿಪಿಗಳಂತೆ, ಆಟದ ಸಾಮಾನುಗಳು, ಇನ್ನೊಂದು ಅಂತ ಹೇಳ್ಬಿಟ್ಟು ತುಂಬಾ ಇರೋದು. ಮೆಲ್ಲಗೆ ನಮ್ಮ ಹಿರಿಯರು ಜೀವನ ಅನ್ನೋದು ಈ ಕಡಲೆಪುರಿಯ ಉಂಡೆ ತರ. ಕರೆಕ್ಟಾಗಿ ಕರ್ಕೊಂಡು ಹೋಗಿ ಅದನ್ನ ಮೆಲ್ಲಗೆ ನಿಲ್ಸೋರು. ಅದು ನೋಡಿದ್ದು ಅಂತ ಹೇಳ್ಬಿಟ್ಟು ಹಾಗೆ ಆ ಉಂಡೆ ಕಚ್ಕೊಂಡು ಅವ್ರ ಮೆಲ್ಲಗೆ ಅವ್ರಿಗೇನು ಬೇಕೋ ಸಂತೆನಲ್ಲಿ ನಮ್ಮನ್ನ ಸುತ್ತಾಡಿಸ್ತಾ, ಇಲ್ಲ ಇಲ್ಲಿ ಕುತ್ಕೊಳ್ಳೋ, ಇಲ್ಲ ಬರ್ತೀವಿ ಎಲ್ಲಾದ್ರೂ ಹೋಗ್ಬಿಟ್ಟು ಅಂತ ದೊಡ್ಡವ್ನು ಇನ್ನೊಬ್ಬನ ಜೊತೆಲಿ ಮಾಡಿಬಿಟ್ಟು ಕುಂದರ್ಸ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಸಂತೆನಲ್ಲಿ, ಜಾತ್ರೆನಲ್ಲಿ ಎಲ್ಲ ಐಟಮ್ ತೊಗೊಂಡು ಬಂದು ನಮ್ಮನ್ನ ಕರ್ಕೊಂಡು ಬರೋರು. ಒಂದು 5 ಪೈಸಾ 10 ಪೈಸಾನಲ್ಲಿ ಮುಗಿದೋಗೋದು. ಇವತ್ತೊಂದು 10-20 ರೂಪಾಯಿ ಕೊಡಬೇಕು ಆ ಕಡಲೆ ಉಂಡೆಗೆ, ಕಡಲೆಪುರಿ ಉಂಡೆಗೆ. ಇಷ್ಟು ದಪ್ಪ ಮಾಡ್ತಾರೆ.
ನಮ್ಮಗಳ ಮನೆಯಲ್ಲಿ ಹೆಣ್ಮಕ್ಳಿಗೆ ಇಲ್ಲ ವಿಶೇಷವಾಗಿ ಲಕ್ಷ್ಮೀ ಪೂಜೆಗಳಿಗೆ ವೈದಿಕ ಪೂಜೆಗಳಿಗೆ ನೈವೇದ್ಯಗಳಾಗಿ ಅದನ್ನ ಕಡಲೆಪುರಿ ಉಂಡೆ, ಕರ್ಜಿಕಾಯಿ, ನಿಪ್ಪಟ್ಟು, ಇನ್ನು ಏನೇನೋ ಇಡ್ತೇವೆ, ಒಬ್ಬಟ್ಟು, ಹೋಳಿಗೆ. ನಿಮ್ಮೂರಲ್ಲಿ ಹೋಳಿಗೆ, ನಮ್ಮೂರಲ್ಲಿ ಒಬ್ಬಟ್ಟು, ಈ ರೀತಿದೆಲ್ಲ ದೇವ್ರ ಮುಂದ್ಗಡೆ ಇಡ್ತಕ್ಕಂಥ ಒಂದು ಪ್ರಭಾವ. ಇದರ ಅರ್ಥ ನಮಗೆ ಗೊತ್ತೇ ಆಗಲಿಲ್ಲ, ನಿಜವಾಗಲೂ ಈಗೀಗ ಅರ್ಥ ಆಗ್ತದೆ. ಜೀವನ ಸಂತೆಯಲ್ಲಿನ ಒಂದು ಕಡಲೆಪುರಿ ಉಂಡೆ, ಆ ಒಂದು ಮಾಯೆಗೆ ನಾವು ಸಿಕ್ಕಾಕೋತೀವಿ. ನೋಡಿ, ನೀವು ಯಾವತ್ತಾದ್ರೂ ಈ ಕೋತಿಗಳನ್ನ ಹಿಡ್ದಿರೋದು ನೋಡಿದೀರಾ? ಕೋತಿಗಳನ್ನ ಹಿಡ್ಕೊಂಡು ಬಂದು ಅದಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಆಡಿಸ್ತಿರ್ತಾರೆ, ಅದನ್ನ ಪಳಗ್ಸಿರ್ತಾರೆ. ಸುಲಭಕ್ಕೆ ಸಿಕ್ಕಾಕೊಳ್ಳಲ್ಲ. ಕೋತಿಗಳನ್ನ ಹಿಡಿಯುವುದು ತುಂಬಾ ಜಾಣತನದ ಕೆಲಸ. ಅಷ್ಟದ್ದು ತುಂಬಾ ಸುಲಭಕ್ಕೆ ಹಿಡಿತಾರೆ. ತುಂಬಾ ಎಕ್ಸ್ಪರ್ಟ್ಸು ತುಂಬಾ ಚೆನ್ನಾಗಿ ಹಿಡ್ದಾಕೋತಾರೆ, ಕ್ಯಾಚ್ ಮಾಡಾಕೋತಾರೆ. ನಾವೆಲ್ಲ ಹಂಗೆ ಕೋತಿ ತರ ಸಿಕ್ಕಾಕೋಬಿಡುತ್ತೆ. ನೋಡಿ, ಅವರೊಂದು ಪಾತ್ರೆ ತಯಾರಿಸ್ತಾರೆ, ವೆಯ್ಟ್ ಪಾತ್ರೆ. ಮೂತಿ ಬಂದು ಒಂದು ಕೈ ಬಿಡೋ ಅಷ್ಟು ಮಾತ್ರ ಇಟ್ಟಿರ್ತಾರೆ. ಒಂದು ಕೈ ಮಾತ್ರ, ಅದು ಕಾಣಿಸೋ ತರ ಪಾತ್ರೆ. ಅದ್ರ ಒಳಗಡೆ ಈ ಒಂದು ಉಂಡೆ ಇಡ್ತಾರೆ, ಕಡಲೆಪುರಿ ಉಂಡೆ, ಬಾಳೆಹಣ್ಣು, ಇನ್ನು ತಿನ್ನೋ ಪದಾರ್ಥಗಳು, ಈ ಚಿಕ್ಕಿ ಇದೆಲ್ಲ ಇಟ್ಟಿರ್ತಾರೆ. ಸರಿ, ದೊಡ್ಡ ಚಿಕ್ಕಿನೇ ಇಟ್ಟಿರ್ತಾರೆ, ದೊಡ್ಡ ತಂಬಿಟ್ಟು ಉಂಡಿಗೆ ಎಲ್ಲ ಇಟ್ಟಿರ್ತಾರೆ. ಏನಂದ್ರೆ ಪಾತ್ರೆ ಒಬ್ಬರು ಎತ್ತಲಿಕ್ಕೆ ಆಗೋಲ್ಲ. ಅದು ಒಂದು 5-10 kg ಇರೋ ತರ ಮಾಡ್ತಾರೆ, ಇಟ್ಬಿಡ್ತಾರೆ. ಒಂದು ಮರದ ಹತ್ರ ಈ ಕೋತಿಗಳು ಆಡ್ತಾ ಬಾಡ್ತಾ ಓಡಾಡ್ತಾ ಇರೋ ಜಾಗ ನೋಡ್ಬಿಟ್ಟು ಇಟ್ಬಿಟ್ಟು ಮರ ಹತ್ಕೊಂಡು ಕಾಯ್ತಾರೆ, ಬರ್ಲಿ ಇದು ಮಾಡೋಣ ಅಂತ. ಬರ್ತದೆ ಕೋತಿ, ಹಿಂಗೆ ನೋಡುತ್ತೆ. ಆಹಾ, ಅದರ ಮೂಗು, ಸ್ಮೆಲ್ಲು, ಘಮ, ಅಬ್ಬೋ ನೋಡುತ್ತೆ. ಪಾತ್ರೆ ಸುತ್ತ ಇನ್ನೇನಾದ್ರೂ ಇದೆಯಾ, ನೆಂಗಾದ್ರೂ ಇದೆಯಾ, ಇನ್ನು ಯಾವ ತರ ಅನ್ನೋ ಒಂದು ಆಲೋಚನೆಯ ದಾಟಿಯಲ್ಲಿ ನೋಡುತ್ತೆ. ಲಬಕ್ಕಂತ ಆ ಪಾತ್ರೆಯ ಮೂತಿ ಒಳಗಡೆ ಕೈ ಬಿಡುತ್ತೆ. ಕೆಲವು ಕೋತಿಗಳಂತೂ ತಲೆನೇ ಬಿಟ್ಬಿಡ್ತವೆ. ತಲೆನೇ. ಸ್ವಲ್ಪ ಬುದ್ಧಿವಂತ ಕೋತಿಗಳು ಇರ್ತವೆ, ನಂತರ ಕೋತಿಗಳು ಇರ್ತವೆ. ಸ್ವಲ್ಪ ಕೈ ಹಾಕೋ ಅಭ್ಯಾಸ, ರೋಸಕ್ಕಂತ ಕೈ ಹಾಕು. ಉಂಡೆನ ಇಟ್ಕೊಂತು, ಆನಂದ, ಬ್ರಹ್ಮಾನಂದ ಸಿಗ್ಬಿಡ್ತು ಕಣ ಅಂತ ಎತ್ತಿ ಹೊರಗಡೆ ಕೈ ಎಳಿಲಿಕ್ಕೆ ಹೋದ್ರೆ ಬರೋಲ್ಲ. ಉಂಡೆ ಇಷ್ಟು ದಪ್ಪ ಇದೆ, ತೂತು ಇಷ್ಟು ಚಿಕ್ಕ ತೂತಿದೆ, ಉಂಡೆಗೆ ಹಾಕಿಬಿಟ್ಟು ಎಳೆಯುತ್ತೆ. ಕಾಲ ಕೆಳಿಯುತ್ತೆ, ತಲೆ ಚಚ್ಚುತ್ತೆ, ಒದಿಯುತ್ತೆ. ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಏನ್ ಮಾಡಿದ್ರು ಕೈ ಬರ್ತಿಲ್ಲ, ಏನು ಮಾಡಿದ್ರು ಬರ್ತಿಲ್ಲ. ಸರಿ, ಸ್ವಲ್ಪ ಸುಧಾರಿಸ್ಕೊಳ್ಳುತ್ತೆ. ನೋಡ್ದಲ್ಲೇ ಇರ್ತಾರೆ, ಯಾಕಂದ್ರೆ ಅದು ಸುಸ್ತಾಗ್ಬೇಕು. ಅದ್ರ ಹತ್ರ ಹೋದ್ರೆ ಕಚ್ಚಿಬಿಡುತ್ತೆ, ಅಟ್ಯಾಕ್ ಮಾಡಿಬಿಡುತ್ತೆ. ಅದು ಸುಸ್ತಾಗಿ ಬಿದ್ದೋಗ್ಬಿಡ್ಬೇಕು. ನೋಡ್ತಲೇ ಇರ್ತಾರೆ, ಚಚ್ಕೊಳ್ಳುತ್ತೆ, ಒದಿಯುತ್ತೆ. ಕಡೆಗೆ ಒಂದು ಪ್ರಯತ್ನ ಮಾಡುತ್ತೆ, ನನ್ನಂತ ದೊಡ್ಡ ಕೋತಿ, ಪಾತ್ರೆನೇ ಎತ್ಕೊಂಡು ಓಡೋಗ್ಬಿಡೋಣ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ? ಅದು ಕದಲ್ತಿಲ್ಲ ಪಾತ್ರೆ. ಬರೋ ಶಕ್ತಿನೆಲ್ಲ ಹಾಕೊಂಡು ಇಳಿಯುತ್ತೆ. ಏನೊಂದು 10 ಮೀಟರ್ ಹೋಗಕ್ಕಾಗಲ್ಲ. ಬರೋ ಬಲ ಎಲ್ಲ ಹೊರಟೋಗ್ಬಿಡ್ತು. ಹಾಸ್ಕೊಂಡಿದೆ, ತಲೆ ಸುತ್ತುತ್ತಿದೆ, ಬಾಯಾರಿಕೆ, ಮೈಯೆಲ್ಲ ಬೆವರು. ಏನು ಮಾಡಿದ್ರು ಕೈ ಬರ್ತಿಲ್ಲ, ಪಾತ್ರೆ ತನ್ನ ಜೊತೆಗೆ ಬರ್ತಿಲ್ಲ. ಎತ್ಕೊಂಡು ಮರಾಗಿರ ಹತ್ತೋಣ ಅಂದ್ರೆ ಆಗ್ತಾನೆ ಇಲ್ಲ. ಆಗ ಬರ್ತಾರೆ, ಸುಸ್ತಾಗಿ ಬಿದ್ದಾಗ ಒಂದು ಏಟ್ ಹಾಕಿ ಕಟಾಕಿ ಹಾಕೊಂಡು ಹೋಗ್ತಾರೆ. ನೀಟಾಗಿ ಬಿಡಿಸ್ತಾರೆ. ಹೆಂಗ್ ಬಿಡಿಸ್ತಾರೆ ಗೊತ್ತಾ? ಸಿಂಪಲ್. ಅಷ್ಟು ಹೊತ್ತು ಕೋತಿ ತನಗೇ ಗೊತ್ತಿಲ್ಲದೆಯೇ ಆ ಕಡಲೆ ಉಂಡೆನ ಹಿಡ್ಕೊಂಡಿರುತ್ತೆ. ಇಷ್ಟಪ್ಪ, ಮೂತಿಯಿಂದ ಬರಲ್ಲ. ಅದಕ್ಕೆ ಯೋಚನೆ ಇಲ್ಲ. ಆ ಉಂಡೆ ಬಿಟ್ಬಿಟ್ರೆ ಕೈ ಈಸಿಯಾಗಿ ಹೊರಗಡೆ ಬರುತ್ತೆ. ಕೈ ಒಳಗಡೆ ಹೋಗಿದೆ ಅಲ್ವಾ, ತೆಗಿಬೋದಲ್ವಾ? ಉಂಡೆ ಹಿಡ್ಕೊಬಿಟ್ಟಿದೆ ಅದು. ಅದಕ್ಕೆ ಆ ಪ್ರಜ್ಞೆ ಇಲ್ಲ, ಬರೋಲ್ಲ, ಕೈ ಹೊರಗಡೆ ಬರೋಲ್ಲ. ಇದನ್ನ ಬಿಟ್ರೆ ನಾನು ತಪ್ಪಿಸ್ಕೋಬಹುದು. ಇದನ್ನ ಬಿಟ್ಬಿಟ್ರೆ ಈ ಭಾರದಿಂದ ಆ ಒಂದು ಸಿಹಿಯ ಆಕರ್ಷಣೆ, ಆ ಉಂಡೆಯ ಆಕರ್ಷಣೆ, ಆ ಅಂದದ ಆಕರ್ಷಣೆ, ಆ ಚಂದದ ಆಕರ್ಷಣೆ, ಹೆಸರಿನ ಆಕರ್ಷಣೆ, ಅಧಿಕಾರದ ಆಕರ್ಷಣೆ, ದುಡ್ಡಿನ ಆಕರ್ಷಣೆ, ಯಾವುದೋ ಒಂದು ಅಮಲಿನ ಆಕರ್ಷಣೆ,
ಗರ್ವದ ಆಕರ್ಷಣೆ. ನಾವೆಲ್ಲರೂ ಆ ಉಂಡೆಯನ್ನ ಹಿಡ್ಕೊಬಿಟ್ಟಿದ್ದೇವೆ. ನಾವಾಗಿ ಹೋಗಿ ಕೈ ಹಾಕಿರೋದು, ನಾವಾಗಿ ಹೋಗಿ. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ಹಿಂಗಾಗ್ಬಿಡ್ತು, ಗುರುಗಳೇ ಮದುವೆ ಅಂತಿದ್ವಿ, ಮದುವೆ ಯಾಕಪ್ಪ ಬೇಕು ಅನ್ಸ್ಬಿಟ್ಟಿದೆ ಕೆಲವರು. ತುಂಬಾ ಜನ, 10ರಲ್ಲಿ 9 ಜನ ಇವತ್ತು, 10ರಲ್ಲಿ 9 ಜನ ಇರಲಾರದೆ ಇರುವೆ ಬಿಟ್ಕೊಂಡಂತ ಕೈ ಬಿಟ್ಬಿಟ್ಟು ನೋಡಿ ಆ ಉಂಡೆನ ಇಟ್ಕೊಬಿಟ್ಟಿದ್ದೇವೆ ನಾವು. ಯಾವುದೋ ಒಂದು ಈ ಮಾಯೆಗೆ ಒಳಗಾಗಿ ಬಿಟ್ಟಿದ್ದೇವೆ, ಬಿಡಲ್ಲ ನಾವು, ಕಟಾಕೋಗ್ಬಿಟ್ಟಿದ್ದೇವೆ. ಅದನ್ನ ಬಿಟ್ಬಿಟ್ರೆ ನಮ್ಮ ಜೀವನ ಆನಂದ. ಮೂರ್ಖನಾದ ಮಗ ಬಿಡಲ್ಲ, ಗುರುಗಳೇ ನನ್ನ ಮಗ ಅವನು ಬದಲಾಗ್ತಾನೆ, ಬದಲಾಗಲ್ಲ, ಎಂದಿಗೂ ಬದಲಾಗೋಲ್ಲ. ಮೂರ್ಖನಾದ ಮಗ ಬದಲಾಗೋದಿಲ್ಲ. ಅನುಮಾನ ಪಡುವ ಗಂಡ ಇಲ್ಲ ಹೆಂಡತಿ ಬದಲಾಗೋಲ್ಲ ಮಕ್ಕಳೇ. ನೀವೆಷ್ಟೇ ಪೂಜೆ ಮಾಡಿ, ಇದಕ್ಕೆ ಎಂಥದ್ದೇ ಪೂಜೆ ಮಾಡಿ, ಇದು ಬದಲಾಗಲ್ಲ. ಬಿಟ್ಟು ಬಿಡಬೇಕು, ಬಿಡೋಲ್ಲ. ನಮ್ಮಮ್ಮ ಅಪ್ಪ ನನಗೆ ಸಪೋರ್ಟ್ ಮಾಡಲಿಲ್ಲ ಫಾರಿನ್ಗೆ ಹೋಗಿ ಓದಲಿಕ್ಕೆ. ನೀವು ಇಲ್ಲೇ ಮಾಡ್ಕೊಳ್ಳಿ, IIT IIM ಕ್ರ್ಯಾಕ್ ಮಾಡ್ಕೊಳ್ಳಿ, JEE ಕ್ರ್ಯಾಕ್ ಮಾಡ್ಕೊಳ್ಳಿ. ಸುಂದರ್ ಪಿಚೈ ಥರ ಕರ್ಕೊಂಡು ಹೋಗ್ಬಿಟ್ಟು ಗೂಗಲಲ್ಲಿ ದೊಡ್ಡ ಪೋಸ್ಟ್ ಕೊಡ್ತಾರೆ. ಸತ್ಯನಾದೆಲ್ಲ ಥರ ಮೈಕ್ರೋಸಾಫ್ಟ್ಗೆ ಚೀಫ್ ಮಾಡ್ತಾರೆ. ಮಾಡಿಪ್ಪ ನೀವು. ಇಲ್ಲ, ಅಲ್ಲೋದ್ರೇನೆ ಸಾಲ ಮಾಡಿ ಹೋಗ್ಬಿಟ್ಟು ಓದ್ಬಿಟ್ರೆ ನಮಗೇನೋ ಕೊಟ್ಬಿಡ್ತಾರೆ. ಇಂಡಿಯನ್ ಎಕಾನಮಿ, ಇಂಡಿಯನ್ ಎಜುಕೇಶನ್, ಇಂಡಿಯನ್ ಸಿಸ್ಟಮ್. 10th ಓದಿದ್ದಿಲ್ಲೇ, PUC ಓದಿದ್ದಿಲ್ಲೇ, ಯಾರ ಮಡ್ಲಲ್ಲಿ ಹುಟ್ಟಿದಿರಿ, ಯಾವ ಊರಲ್ಲಿ ಹುಟ್ಟಿದಿರಿ, ಅವೆಲ್ಲ ಇಲ್ಲ. ನಮ್ಮೂರನ್ನೇ, ನಮ್ಮ ಭಾಷೆನೇ, ನಮ್ಮ ಜನನೇ, ನಮ್ಮ ಕ್ಷೇತ್ರವನ್ನೇ ನಾವು ಬೈಯೋದ್ರಲ್ಲಿ ನಾವು ನಿಸ್ಸೀಮರು. ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಏನ್ ಮಾಡೋದು? ಉಂಡೆನ ಇಟ್ಕೊಬಿಟ್ಟಿದ್ದೀವಿ ನಾವು. ಬಾಯಿತಾ ಇನ್ನೊಂದು ಅವಕಾಶ ಇದೆಯಾ? ಇನ್ನೊಂದು ಅವಕಾಶ ಬದುಕು ಏನ್ ಕೊಟ್ಟಿದೆ? ಇಲ್ಲ. ಈ ಉಂಡೆನೇ ಹಿಡ್ಕೊಂಡಿರೋದು ನಾವು. ಈ ಉಂಡೆಯನ್ನೇ ಇನ್ನೊಂದಷ್ಟು ಸ್ಕಿಲ್ಸ್ ಕಲ್ತ್ಕೊಳ್ಳೇ ಇಲ್ಲ. 15 ವರ್ಷ ಕೆಲಸ ಮಾಡಿದ್ದಾನೆ ಒಂದು ಸಂಸ್ಥೆನಲ್ಲಿ. ದಿಢೀರಂತ ಕರೀತಾರೆ, ಬಾಸ್ ನಿನ್ನ ಸೇವೆ, ಥ್ಯಾಂಕ್ ಯು ವೆರಿ ಮಚ್, ಟಾಟಾ ಬಾಯ್ ಬಾಯ್. ಹೊರಗಡೆ ಬರ್ತಾನೆ, ದಿಕ್ ತೋರಿಸ್ತಿಲ್ಲ. ಉಂಡೆನ ಹಿಡ್ಕೊಂಡು ಕೂತಿದ್ದ. ಅಲ್ಲಿ ಮಾಡೋವಾಗಲೇ ಇನ್ನೊಂದಷ್ಟು ಸ್ಕಿಲ್ ಸೆಟ್ಟು, ಇನ್ನೊಂದಷ್ಟು ಬೇರೆ ಅದಕ್ಕೆ ತಕ್ಕಂತ ಒಂದು ಬೇಕಾದಂತ ವಿದ್ಯೆ, ತಾಲೀಮು, ಸಿದ್ಧತೆ, ಬದ್ಧತೆ ಇಲ್ಲವೇ ಇಲ್ಲ. ತನ್ನ ಬೌಂಡ್ರಿ ದಾಟ್ಲೇ ಇಲ್ಲ. 2 ಲಕ್ಷ ಸಂಬಳ, ಕೈ ತುಂಬ ಬರ್ತಿದ್ದ, ಆನಂದವಾಗಿದ್ದ. ವಾವ್, ಕರೆದ್ರು ಟಾಟಾ ಬಾಯ್ ಬಾಯ್. ಹೊರಗಡೆ ಬಂದ್ರೆ ಏನೇನೋ ಬರಲ್ಲ ಆತನಿಗೆ. IT ಅಂತ ಹೇಳ್ಕೊತಾನೆ ಒಬ್ಬ, ಕಣ್ಣೀರು ಇಡ್ತಾನೆ. ಗುರುಗಳೇ 2 ಲಕ್ಷ ಯಾರು ಕೊಡ್ತಾರೆ? ಈಗ 20,000 ಸಂಬಳನೇ ಕೊಡ್ತಿಲ್ಲ. ಅದು ದೊಡ್ಡ ಇನ್ಫೋಸಿಸ್ ನೇರ ಹೇಳ್ತಾನೆ 20,000 ಸಂಬಳ ಕೊಡ್ತಿಲ್ಲ. TCS ಕೊಡ್ತಿಲ್ಲ. ಬೀಗ್ ಮರ್ಯಾದೆನೇ ಇಲ್ಲ, ಈಗ ಕೊಡೋದೇ ಇಲ್ಲ. ಉಂಡೆನ ಹಿಡ್ಕೊಬಿಟ್ಟಿದ್ರಿ. ಯಾರೋ ಹೇಳಿದ್ರು BTech. ನನ್ನ ಪಕ್ಕದಲ್ಲಿರೋ ಸ್ನೇಹಿತರುಗಳು ಇನ್ನೊಬ್ರು ಅದಕ್ಕೆ ತಕ್ಕದಾದಂಥ ಕೆಲಸಗಳ ಸೃಷ್ಟಿ ಆಗ್ತಿದೆಯವ, ಉದ್ಯೋಗಗಳು ಸೃಷ್ಟಿ ಆಗ್ತಿದಾವ. ನಾನು ಅದನ್ನ ಅಡಾಪ್ಟಬಿಲಿಟಿ ಏನ್ ಮಾಡ್ಕೊಂಡಿದ್ದಾನೆ? ಇಲ್ಲ, ಐ ಆಮ್ ಗೋಯಿಂಗ್ ಟು ಡೂ ಬ್ರೇಕಪ್. ನಮ್ ಕನ್ನಡದವ್ರಿಗೆ ಅದು ಈಗ ಬಂದ್ಬಿಟ್ಟಿದೆ. ಆಂಧ್ರದವ್ರಿಗೆ 15 ವರ್ಷದ ಹಿಂದ್ಗಡೆನೆ ಮೆಟ್ಕೊಂಡಿತ್ತು, 20 ವರ್ಷದ ಹಿಂದ್ಗಡೆನೆ. ನೀವು ನಂಬೋಲ್ಲ, 2012, 13, 13, 14ರಲ್ಲಿ ನಾನು ಹೈದರಾಬಾದಲ್ಲಿ ಇದ್ದಾಗಲೇ, ಚೆನ್ನೈಯಲ್ಲಿದ್ದಾಗಲೇ ನಾನು ಆಗ್ಲೇ ಹೇಳಿದ್ದೆ, ಇನ್ನು IT ಬೂಮ್ ಇಲ್ಲ, ಮುಗಿದೋಯ್ತು ಅಂದ್ರೆ ಕೇಳಲಿಲ್ಲ. ನಂಬರ್ 1 ಈ ಒಂದು ಇಂಜಿನಿಯರಿಂಗ್ ಕಾಲೇಜುಗಳು ಇರತಕ್ಕಂಥದ್ದು ಪ್ರಾಂತ್ಯಗಳು ಇವುಗಳೇ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಕಮ್ಮಿ ಇತ್ತು, ಇಲ್ಲೂ ಹಬ್ಬಿಸ್ಕೊಬಿಟ್ಟಿದ್ದಾರೆ. ಎಲ್ಲಾ ರೀತಿ ಕಾಲೇಜುಗಳು ಬಂದ್ಬಿಟ್ಟಿದ್ದಾವೆ. ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೇಳಿದ್ರೆ ನೀವು ನಂಬೋಲ್ಲ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾನೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ಹೆಸರು ಹೇಳೋಕೆ ಇಷ್ಟ ಇಲ್ಲ. ಅದರಲ್ಲಿರೋ ಪ್ಯಾನಲ್ ಅಲ್ಲಿರೋ ಹೆಡ್ಗಳು ನೋಡ್ಬಿಟ್ರೆ ಗುಂಡಿಗೆ ಡಮಾಲ್ ಅನ್ನುತ್ತೆ. ಅಂತಂತ ಮಹಾನಿಸ್ಸೀಮರು. ಕಡಿಮೆ ಅಂದ್ರು 7 ರಿಂದ 9 ಲಕ್ಷ ಫೀಸು ವರ್ಷಕ್ಕೆ. ನಮ್ಮ ಕಾಲೇಜಲ್ಲಿ ಏನ್ ಗೊತ್ತಾ? ನಮ್ಮ ಕಾಲೇಜಲ್ಲಿ ಇದು ಗೊತ್ತಾ? ನಿಜವಾಗ್ಲು 7 ರಿಂದ 9 ಲಕ್ಷ. ಊಟ, ತಿಂಡಿ, ಪುಸ್ತಕ, ಕೋಚಿಂಗ್, ಟ್ರೈನಿಂಗ್, ಗೈಡ್ ಇದೆಲ್ಲ ತಗೊಂಡು ಹೊರಗಡೆ ಬರೋಷ್ಟಲ್ಲಿ 12-13 ಲಕ್ಷ ಆಗುತ್ತೆ ಒಂದು ವರ್ಷಕ್ಕೆ. ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ 50 ಲಕ್ಷ ಖರ್ಚು. 50 ಲಕ್ಷ ಹೊರಗಡೆ ಬಂದ್ರೆ 50,000 ಸಂಬಳ ಇಲ್ಲ. ಯಾರೋ 1 ಲಕ್ಷ ಜನರಲ್ಲಿ ಯಾರೋ ಒಬ್ಬನಿಗೆ ಆ ಉಂಡೆನ ಹಿಡ್ಕೊಬಿಟ್ಟಿದ್ದೀವಿ. ದೊಡ್ಡ ಕಾಲೇಜು, ದೊಡ್ಡ ಭ್ರಮೆ, ದೊಡ್ಡ ಕನಸು.
ಯಾರೋ ಹೇಳ್ದ ಉಂಡೆ ಟ್ರೇಡಿಂಗು, ಯಾರೋ ಹೇಳ್ದ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗು. ಮೊನ್ನೆ ನೋಡಿ ಒಂದು ಬಹುದೊಡ್ಡ ಅಮೆರಿಕದ ಕಂಪ್ನಿಯನ್ನು ಜಪ್ತಿ ಮಾಡಿದ್ದಾರೆ, ಸೆಬಿ ಬ್ಯಾನ್ ಮಾಡಿದ್ದಾರೆ, ಅವ್ರದ್ದು ಅಸೆಟ್ಸು ಎಲ್ಲ ತಗೊಂಡು ಸೀಸ್ ಮಾಡಿದ್ದಾರೆ. ಕಡಿಮೆ ಅಂದ್ರೂ ಒಂದು 7,000 ಕೋಟಿದು, ಆದರೆ ಒಂದು 40-45,000 ಕೋಟಿವರೆಗೂ ಮೋಸ ಮಾಡಿಬಿಟ್ಟಿದ್ದಾರೆ. ಅದು ಬ್ಯಾಂಕಿಂಗ್ನ ಸ್ಟಾಕ್ಗಳನ್ನೇ ಹಚ್ಚಿರೋದು ಅವರು. ನಿಮ್ಮ ಯಾವ ಸಾಫ್ಟ್ವೇರ್ ಇರಲಿ, ಅಲ್ಗೋರಿದಮ್ ಇರಲಿ, ಕ್ಯಾಲ್ಕುಲೇಷನ್ಸ್ ಇರಲಿ, ರಿಸರ್ಚ್ ಇರಲಿ, ಇನ್ನೊಂದಿರಲಿ, ಇನ್ನೆತ್ತದ್ದಾದ್ರೂ ಇರಲಿ, ಇವನು ಈ ರೀತಿ ಕಳ್ಳತನವಾಗಿ ಬ್ಲ್ಯಾಕ್ ಅಲ್ಲಿ ಹತ್ತಿಸ್ತಿದ್ದಾನೆ. ಜನ ಎಷ್ಟು ನೋಡ್ತಿದ್ದಾರೆ ಗೊತ್ತಾ, ಹೆಂಗೆ ಗೊತ್ತಾ, ಹಾಗೆ ಹೀಗೆ ಅಂತಕ್ಕಂಥ ಒಂದು 100-200 ರೂಪಾಯಿ ಶೇರ್ನ 2,000 ರೂಪಾಯಿವರೆಗೂ ತಗೊಂಡ್ಬರೋದು, ಪುಷ್ ಮಾಡೋದು. ಜನ ಜಾತ್ರೆಯೋ ಏನೋ ಹತ್ತುತ್ತಿದೆ, ತಗೋ 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 ಢಮಾಲ್. ಇವನು ವಾಪಸ್ಗೆ ಸುಮಾರು 50,000 ಕೋಟಿಯವರೆಗೂ ಹಗರಣ ಮಾಡಿಟ್ಟಿದ್ದಾನೆ. ಇದನ್ನ ನೋಡಿ, ಈ ಇಂಟ್ರಾಡೇ ಟ್ರೇಡಿಂಗ್, ವೀಕ್ಲಿ ಟ್ರೇಡಿಂಗ್, ಮಂತ್ಲಿ ಟ್ರೇಡಿಂಗ್ ಅನ್ನೋ ಒಂದು ಭ್ರಮೆ. ಈಗ ಈ ಒಂದು ಕಡಲೆಪುರಿ ಉಂಡೆ ಈ ರೀತಿ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಮಕ್ಕಳೇ. ನೀವು ಅದನ್ನ ಬಿಟ್ಬಿಟ್ರೆ ನೆಮ್ಮದಿಯಾಗಿರ್ತೀರಿ, ಬಿಡಲ್ಲ. ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಸಿಕ್ಕಾಕೊಂಡಿರೋದು ನಾನೇ. ಮಾಯೆ ಒಳಗಡೆ ನಾನಿದ್ದೀನೋ ಇಲ್ಲ ಎನ್ನೊಳಗಡೆ ಮಾಯೆ ಇದೆಯೋ, ಒಟ್ನಲ್ಲಿ ಉಂಡೆ ಹಿಡ್ಕೊಂಡವ್ರು ಯಾರು? ನಾವೇ. ಅದೊಂದು ನಮ್ಮನ್ನ ಶಾಪಗ ನೋಡಿ ಬಂದು ಒಡೆದ ನೇತಾಕೊಂಡು ಹೋದ ಅವನು. ನಮ್ಮ ಜೀವನ ಅಷ್ಟೇ. ಜಾಗ್ರತೆ, ಈ ಒಂದು ಸಣ್ಣ ಒಂದು ಆಸೆ, ಅಂಕುಶ ಇಲ್ಲದ ಈ ಒಂದು ನಾಲಿಗೆ ಇರ್ಬೋದು, ಬುದ್ಧಿ ಇರ್ಬೋದು, ನಿಮ್ಮನ್ನ ಎಲ್ಲೋ ತಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಆ ಒಂದು ಕಡಲೆ ಉಂಡೆ ಬಿಟ್ಬಿಡ್ತೀರಿ ಅಂತ ನಾನು ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಯಾವ ರಾಶಿಯವರಿರ್ಬೋದು, ಯಾರೇ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ನೀವು ಯಾವ ದೇವರನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಎಲ್ಲಾ ದೇವರನ್ನು ಪೂಜೆ ಮಾಡಬಹುದು, ಇಲ್ಲ ಅಂತಲ್ಲ. ಅಂದ್ರೆ ಒಂದು ಹೇಳ್ತಾರೆ, ಇದು ಅನ್ನ, ಒಬ್ಬರಿಗೆ ಚಿತ್ರಾನ್ನ ಇಷ್ಟ, ಅದನ್ನು ಚಿತ್ರಾನ್ನ ಮಾಡಿ. ಒಬ್ಬರಿಗೆ ಪುಳಿಯೋಗರೆ ಮಾಡಿ ಇಷ್ಟ, ಒಬ್ಬರಿಗೆ ಮೊಸರನ್ನ, ಒಬ್ಬರಿಗೆ ಮಜ್ಜಿಗೆಯನ್ನ, ಒಬ್ಬರಿಗೆ ರೈಸ್ ಬಾತು, ಒಬ್ಬರಿಗೆ ಟೊಮ್ಯಾಟೊ ಬಾತು. ನೋಡಿ, ನಾನು ಟೊಮ್ಯಾಟೊ ಬಾತ್ ತಿನ್ನಲ್ಲ. ಜೀರಾ ರೈಸ್ ಮಾಡ್ತಾರೆ ನಮ್ಮ ಮನೇಲಿ, ವಾಹ್. ಕೋಕೋನಟ್ ರೈಸ್ ಮಾಡ್ತಾರೆ, ವಾಹ್. ಈಗೀಗ ರೈಸ್ ತುಂಬಾ ಕಮ್ಮಿ ತಿನ್ನೋಕೆ ಅಭ್ಯಾಸ ಮಾಡ್ಬಿಟ್ಟಿದ್ದಾನೆ. ರೈಸ್ ಐಟಮ್, ಸ್ವಲ್ಪ ರೈಸಿಂದ ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳು ತುಂಬಾ, ಒಂದಿಷ್ಟು ಪಲ್ಯಗಳು, ಕೂಟುಗಳು, ಹಣ್ಣುಗಳು, ಇನ್ನೊಂದು ಶಾಸ್ತ್ರಕ್ಕೆ ನೀವೇನಾದ್ರೂ ತಿನ್ಕೊಳ್ಳಿ, ನನಗೆ ಬೇಡ, ಆ ರೀತಿ ನಿಯಮಕ್ಕೆ ಬಂದಿದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ಇನ್ನಷ್ಟು ಗಟ್ಟಿ ದಟ್ಟಿ ಜಟ್ಟಿ ಅನ್ನೋ ಒಂದು ರೀತಿಗೆ. ಏನಕ್ಕೋ ಅನ್ನ, ಶುಗರ್ ಸ್ಪೈಕ್ ಆಗುತ್ತೆ. 80% ನಮ್ಗೆ ಶುಗರ್ ಸ್ಪೈಕ್ ಆಗೋಕೆ ಕಾರಣ ಅನ್ನವೇ. ಸರಿ, ಅನ್ನ ಬೇಗ ರೈಸ್ ಆಗುತ್ತೆ, ಅದು ಬೇಗ ಜೀರ್ಣ ಆಗುತ್ತೆ, ಅದರಲ್ಲಿರೋ ಗ್ಲೂಕೋಸ್ ಬೂಮ್ ಅನ್ನುತ್ತೆ. ಯಾಕೆ ತಗೋಬೇಕು ರಿಸ್ಕು? ಪಕ್ಕಕ್ಕೆ ಜರುಗಿಸೋಣ ಅಂಥದನ್ನ ಒಂದು ಮಾಡ್ಕೊಂಡಿದ್ದಾನೆ. ಇರ್ಲಿ. ಸೊ ಅನ್ನವೇ ಪೊಂಗಲ್ ಮಾಡ್ಕೋತೀವಿ, ಸಿಹಿ ಪೊಂಗಲ್ ಮಾಡ್ಕೋತೀವಿ, ಖಾರ ಪೊಂಗಲ್ ಮಾಡ್ಕೋತೀವಿ, ಫ್ರೈಡ್ ರೈಸ್ ಮಾಡ್ಕೋತೀವಿ, ಗೀ ರೈಸ್ ಮಾಡ್ಕೋತೀವಿ, ಪಲಾವ್ ಮಾಡ್ಕೋತೀವಿ. ಒಬ್ಬೊಬ್ಬರಿಗೆ ಒಂದೊಂದು ಭಾವ, ರುಚಿ. ನೋಡಿ, ಅನ್ನದಲ್ಲೇ ಹಾಗೆ ದೇವರನ್ನು ಅಷ್ಟೇ. ನಾವು ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾವದಲ್ಲಿ ದೇವನು ಒಬ್ಬನೇ. ನಾವು ಯಾವ ರೀತಿ ಅಂದ್ರೆ ಅದನ್ನು ಕೂಡ ಕೆಲವರು ಒಪ್ಪಲ್ಲ. ಇದು ಯಾಕೆ ಅಂತಾರೆ. ಸರಿ, ನಾವು ಒಬ್ಬರೇ ಅಲ್ವಪ್ಪ, ಈ ಪಿಂಡ ಒಂದೇ, ಬ್ರಹ್ಮಾಂಡವಾಗಿದೆ. ರವಿಶಂಕರ್ ಗುರುಜಿ, ವಾವ್, ನಾನು ನಮ್ಮ ಅಮ್ಮನ ಹೊಟ್ಟೆನಲ್ಲಿದ್ದಾಗ ಒಂದು ಸಾಮಾನ್ಯ ಪಿಂಡ ನಾನು. ಅದಕ್ಕೆ ಹೋದ ಮೇಲೂ ನನಗೆ ಬಿಡೋದು ಪಿಂಡನೇ, ಇಷ್ಟೇ ಸತ್ಯ. ಆದರೆ ನಾವು ಹುಟ್ಟು ಬಂದ ಮೇಲೆ ಬ್ರಹ್ಮಾಂಡ. ನನ್ನ ಮಿಸ್ಸಸ್ಗೆ ನೋಡಿ, ನಾನು ಪತಿ. ನೋಡಿ, ಇದೇ ದೇಹ ನನ್ನ ಪತ್ನಿಯ ಪಕ್ಕದಲ್ಲಿ ಹೋಗಿದಾಗ ನಿಂತಾಗ ಯಜಮಾನ್ರು
ನನ್ನ ಮಗಳ ಪಕ್ಕದಲ್ಲಿ ಹೋದಾಗ ತಂದೆ, ಮಗನ ಪಕ್ಕದಲ್ಲಿ ಹೋದಾಗ ತಂದೆ, ನನ್ನ ತಂಗಿ ಪಕ್ಕದಲ್ಲಿ ಹೋದಾಗ ಅಣ್ಣ, ನನ್ನ ತಂದೆಯ ಪಕ್ಕದಲ್ಲಿ ಹೋದಾಗ ಮಗ, ನನ್ನ ತಮ್ಮನ ಪಕ್ಕದಲ್ಲಿ ಹೋದಾಗ ಸೋದರ, ನಮ್ಮ ಅಣ್ಣನ ಪಕ್ಕದಲ್ಲಿ ಹೋದಾಗ ಸೋದರ, ಚಿಕ್ಕ ಸೋದರ, ನನ್ನ ನಾದಿನಿಯ ಪಕ್ಕದಲ್ಲಿ ಹೋದಾಗ ಭಾವ. ನೋಡಿ ಎಷ್ಟು ರೂಪಗಳು. ಒಂದು ಸಾಮಾನ್ಯ ನಿಮ್ಮ ಮುಂದ್ಗಡೆ ಬಂದಾಗ ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ಅನ್ಕೊಳ್ಳಿ, ಆಚಾರ್ಯ ಅನ್ಕೊಳ್ಳಿ. ನನ್ನ ಗೆಳೆಯನ ಪಕ್ಕದಲ್ಲಿ ಹೋದಾಗ ಗೆಳೆಯ, ಗೆಳೆಯನ ಧರ್ಮಪತ್ನಿ ಪಕ್ಕದ ಹತ್ರ ಹೋಗಿ ಕುಳಿತಾಗ ಅಣ್ಣಯ್ಯ, ನಿಮ್ಮ ಪಕ್ಕದಲ್ಲಿ ಬಂದಾಗ ಸೇವಕ, ಯಜಮಾನನ ಹತ್ರ ಇದ್ದಾಗ ಸೇವಕ, ನಾನೇ ಯಜಮಾನ ಆದಾಗ ಸೇವಕನ ಪಕ್ಕದಲ್ಲಿ ನಿಂತಾಗ ಯಜಮಾನ, ವೈದಿಕ ಮಾಡಿದಾಗ ವೈದಿಕ, ಆಚಾರ ವಿಚಾರ ತಿಳಿಸಿದಾಗ ಆಚಾರ್ಯ, ಹೋಮಗಳನ್ನು ಮಾಡಿಸುವಾಗ ಅಗ್ನಿಹೋತ್ರಿಕ, ಚಪ್ಪಲಿ ಹೊಲಿಯುವಾಗ ಚಮ್ಮಾರ, ಕೂದಲು ಕಟ್ ಮಾಡುವಾಗ ಕ್ಷೌರಿಕ, ಬಟ್ಟೆ ವಾಶ್ ಮಾಡಿ ಐರನ್ ಮಾಡುವಾಗ ಮಡಿವಾಳ. ಎಷ್ಟು ರೂಪಗಳು ನೋಡಿ, ಈ ಒಂದು ಕಾಯಕ್ಕೆ ಎಷ್ಟು ರೂಪಗಳು. ಸತ್ತ ಮೇಲೆ ಶವ ನೋಡಿ, ಬರೀ ಈ ಒಂದು ಪಿಂಡಕ್ಕೆ ಎಷ್ಟಿರ್ಬೇಕಾದ್ರೆ ಇಂಥದ್ದರ ಪಿಂಡಾಂತರಗಳನ್ನೇ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಆ ಭಗವಂತನಿಗೆ ಇನ್ನೆಷ್ಟು ರೂಪ ಇರಬೇಕು. ಅಲ್ಲೂ ಇಡ್ತಾರೆ ಫಿಟ್ಟಿಂಗ್ ಇದ್ದಾರೆ. ಇವತ್ತು ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ನಡೆಯುತ್ತಿರುವಷ್ಟು, ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ನಡೆಯುತ್ತಿರುವಷ್ಟು ಇನ್ನು ಎಲ್ಲೂ ನಡೀತಿಲ್ಲ. ಬೇರೆ ಧರ್ಮದ್ದು ಮುಟ್ಟೋ ಗಂಡಸ್ತನ ಇದೆಯಾ ಬೇರೆಯವರಿಗೆ? ನೋಡೋಣ. ನಮ್ಮ ಒಂದು ಹಿಂದೂ ಧರ್ಮದ ಆಕ್ಟಿಗೆ ಮೇಲಿಂದ ಮೇಲೆ ಬದಲಾವಣೆಗಳು. ನಮ್ಮ ದೇವಸ್ಥಾನದ ಆದಾಯ ನೋಡೋಣ, ಬೇರೆ ದೇವಸ್ಥಾನ ಬೇರೆ ಧರ್ಮದ್ದು ಮುಟ್ಲಿ ನೋಡೋಣ. ಎಲ್ಲ ಒಂಥರ ಸಂಕಟ ಆಗುತ್ತೆ ಮಕ್ಕಳೇ. ಯಾವ ಧರ್ಮದಲ್ಲಿಲ್ಲ ತಪ್ಪು, ಯಾವ ವ್ಯಕ್ತಿಗಳಲ್ಲಿಲ್ಲ ತಪ್ಪು, ಯಾವ ಅಕ್ಕಿಯಲ್ಲಿಲ್ಲ ಕಲ್ಲು, ಸುಮ್ಮನೆ ಎದ್ದು ಬಿಡೋದಷ್ಟೇ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ನೀವೆಲ್ಲರೂ ರಾಮಚಂದ್ರರಾದರೆ, ನೀವೆಲ್ಲರೂ ಸೀತಮ್ಮರಾದರೆ, ಸತ್ಯ ಹೇಳ, ನಾನು ಯಾರು ಗೊತ್ತಾ? ರಾವಣಾಸುರ, ವಾಲಿ, ಆಮೇಲೆ ಕುಂಭಕರ್ಣ, ಮೇಘನಾದ, ಮೈರಾವಣ, ಎಲ್ಲ ಕೆಟ್ಟದ್ದು ನನ್ನಲ್ಲಿ ಜಾಸ್ತಿ ಇದೆ ಅಂತಾನೆ ಹೇಳ್ತಾನೆ. ನೀವೆಲ್ಲ ಅಷ್ಟು ಪರಿಶುಭ್ರರು ಮಕ್ಕಳೇ. ಎಲ್ಲಿ ಇಲ್ಲ ಅಶುದ್ಧ. ತಗೋ ಒಂದನ್ನೇ ತಗೊಂಡು ಇವತ್ತೆಲ್ಲೋದ್ರು ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಗ್ಯಾಂಗ್ ಕಟ್ಕೊಂಡು ಯೂಟ್ಯೂಬ್ಗಳ ಮೇಲೆ ಯೂಟ್ಯೂಬು ಇನ್ನೊಂದು ಪ್ರಚಾರ ಮಾಡಿದ್ರಲ್ಲ. ಎಲ್ಲಿ ಹೋದ್ರು ಸರ್ಕಾರ ಇವ್ರ ಮೇಲೆ ತಗೋಬೇಕು ಕಾರ್ಯಕ್ರಮ. ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ನಮ್ಮವರಾಗಿ ಎಲ್ಲೋ ನಡೀತವೆ. ಎಷ್ಟೇ ದೊಡ್ಡ ಕ್ಷೇತ್ರಗಳಾದರೂ ಅಲ್ಲೊಂದು ಎಡವಟ್ಟುಗಳು ತಪ್ಪುಗಳು ಕೆಲವೊಂದು ಆಗಲಿ ಆ ಕ್ಷೇತ್ರಕ್ಕೆ ಒಂದು ವಿಶೇಷತೆ, ಇನ್ನಷ್ಟು ಶಕ್ತಿಯ ಪ್ರಕಾಶತೆ. ಸತ್ಯಾಸತ್ಯತೆಗಳು ಎಷ್ಟು ಮುಚ್ಚಿಟ್ಟಿದ್ರು ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳಿದೆ. ಎಷ್ಟು ದಿನ ಮುಚ್ಚಿಡುತ್ತಿದೆ? ಈಗ ನೋಡಿ, ಆತನ ಬಾಯಿಂದ ಬರ್ತಿರ್ತಕ್ಕಂಥದ್ದು ತಮಿಳುನಾಡು ಕಡೆಯಿಂದ, ಇನ್ನೊಂದರ ಕಡೆಯಿಂದ ಯಾರೋ ಹೇಳಿದ್ರು, ಎತ್ತುಗಟ್ಟಿದ್ರು, ಇನ್ನೊಂದು ಮಾಡಿದ್ರು, ಅದು ಇದು. ಶಿವ ನನ್ನ ಶಿವ ಏನಿಗೆ ಇರ್ಲಿ, ಎಷ್ಟು ಹೂತಿಟ್ಟರೂ ಹೊರಗಡೆ ಬರುತ್ತೆ. ನೀವು ನಮ್ಮ ಧರ್ಮದ ಮೇಲೆ ಎಷ್ಟೇ ಯುದ್ಧ ಮಾಡಿ ನಮ್ಮ ಧರ್ಮಕ್ಕೆ ಗೊತ್ತಿದೆ ಉಳಿಸ್ಕೊಳ್ಳೋಕ್ಕೆ ಅಷ್ಟೇ ಹೇಳಬಲ್ಲೆ. ಜಾತ್ಯಾತೀತವಾಗಿ ನಾನು ಹೇಳಬಲ್ಲೆ. ನನಗೆ ಯಾವ ಧರ್ಮದ ಬಗ್ಗೆಯೂ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ನಾನು ಆರಾಧಿಸುವುದು ನನ್ನ ಧರ್ಮ. ನನ್ನ ಧರ್ಮ ನನ್ನ ಮನೆಯಲ್ಲಿ ನನಗೆ ಹೆಚ್ಚು ಅಷ್ಟೇ. ನನ್ನ ಧರ್ಮ ನನ್ನ ಮನೆಯಲ್ಲಿ ನಾನು ಆಚರಿಸ್ಕೊಂಡು ಇರಲಿ. ಆದರೂ ಜಾತಕದಲ್ಲಿ ನಿಮಗೇ ಗೊತ್ತಿಲ್ಲದೆ ಒಂದು ಅದ್ಭುತ ಸಂಕಲ್ಪಗಳು ಕೊಟ್ಟಿರುತ್ತೆ, ನಿಮಗೇ ಗೊತ್ತಿರಲ್ಲ. ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಲಗ್ನದಲ್ಲೇ ನೀವು ಹುಟ್ಟುವಾಗಲೇ, ಬೇಡ ನನಗೆ ಲಗ್ನ ಗೊತ್ತಿಲ್ಲ ಗುರುಗಳೇ, ನನಗೆ ಹುಟ್ಟಿದ ಒಂದು ರಾಶಿ, ಸೂಪರ್, ನಿಮ್ಮ ರಾಶಿಯಲ್ಲೇ ಅಂತ ತಗೊಳ್ಳೋಣ. ಲಗ್ನ ತಗೊಳ್ಳೋದು ಅತಿ ಉತ್ತಮ. ಲಗ್ನ ಅಂತಾನೆ ನಾನು ತಗೋತಾನೆ. ಸೂರ್ಯನಿದ್ದರೆ ಶಿವನ ಆರಾಧಕರಾಗಬೇಕು ಅಂತ ಹೇಳುತ್ತೆ ನಮ್ಮ ವೈದಿಕ. ಶಿವನಿಗೆ ಸಂಬಂಧಪಟ್ಟಂತ ಒಂದು ವಿಗ್ರಹವೋ ಫೋಟೋವೋ ಶಿವಸಾಲಿಗ್ರಾಮ ಶಿವಲಿಂಗ ಇದ್ರೆ ತುಂಬಾ ಒಳ್ಳೆಯದು. ಅಂಥದ್ದೊಂದು ಗತ್ತು, ತಾಕತ್ತು, ಸಮಾಧಾನ, ವಿಶೇಷತೆ, ತೇಜಸ್ಸು, ಧರ್ಮ ತೇಜಸ್ಸು, ನ್ಯಾಯ ತೇಜಸ್ಸು,
ಬರತಕ್ಕಂಥದ್ದಾಗುತ್ತದೆ. ನಿಮ್ಮ ಜಾತಕದಲ್ಲೇ ಹುಟ್ಟುವಾಗಲೇ ಶಿವನಿದ್ದರೆ, ಆ ಸೂರ್ಯನಿದ್ದರೆ, ಇನ್ನು ಜಾತಕದಲ್ಲಿಯೇ ಚಂದ್ರನಿದ್ದರೆ ಅಮ್ಮನವರ ಆರಾಧನೆ, ಗೌರಿ ಪೂಜೆ ವಿಶೇಷವಾಗಿ, ಅನ್ನಪೂರ್ಣೇಶ್ವರಿ ಪೂಜೆ, ಸರಸ್ವತೀ ದೇವಿ ಪೂಜೆ, ಅಮ್ಮನವರ ಶಾಂತ ಸ್ವರೂಪವಾಗಿರತಕ್ಕಂಥದ್ದು ಯಾವುದೇ ದೇವಿಯನ್ನಾಗಲಿ ಇಟ್ಟು ಪೂಜೆ ಮಾಡಬಹುದು. ನಮಗೆ ಗೊತ್ತಿಲ್ಲದೆ ಅಂಥದ್ದೊಂದು ಪ್ರಚೋದನೆ ನಡೆದಿರುತ್ತೆ, ನಿಮ್ಮ ಜಾತಕದಲ್ಲಿರುತ್ತೆ. ಗೊತ್ತಿಲ್ಲ ಗುರುಗಳೇ, ಯಾವ ದೇವರನ್ನಿಟ್ಟು ನಾವು ಪೂಜೆ ಮಾಡಿದ್ರೆ ನಮ್ಗೆ ವಿಶೇಷ ಸಂಕಲ್ಪ. ನೀವು ಗಮನಿಸೋಳಿ, ನಿಮಗೇ ಗೊತ್ತಿಲ್ಲದೆ ಇದು ನಡೀತಿರುತ್ತೆ. ಈಗ ನೋಡಿ, ನನ್ನ ಜಾತಕದಲ್ಲಿ ಲಗ್ನದಲ್ಲೇ ಸೂರ್ಯ, ಶಿವಯ್ಯ ಅಂದ್ರೆ ತುಂಬಾ ಇಷ್ಟ. ನಂಜುಂಡೇಶ್ವರನ್ ಓಡೋಗ್ಬಿಡ್ತೀನಿ, ಇಲ್ಲ ಧರ್ಮಸ್ಥಳಕ್ಕೆ ಓಡೋಗ್ತೀನಿ, ಇಲ್ಲ ಮಹದೇಶ್ವರನ್ ಓಡೋಗ್ತೀನಿ. ಅಯ್ಯೋ ಕೇಳಲೇಬೇಡಿ ನೀವು. ಆಮೇಲೆ ತಮಾಷೆ ಏನ್ ಗೊತ್ತಾ, ಬುಧ ನೀಚ ನನಗೆ ಲಗ್ನದಲ್ಲಿಯೇ ಇದೆ. ವೆಂಕಟೇಶ್ವರ ಸ್ವಾಮಿ ಆರಾಧನೆ, ಚಿಕ್ಕ ತಿರುಪತಿಗೆ ಓಡೋಗ್ಬಿಡುತ್ತಾನೆ. ಸುತ್ತಮುತ್ತ ಯಾವ್ದ್ಯಾವ್ದು ಇದೆಯೋ ದೊಡ್ಡ ತಿರುಪತಿಗೆ ಆಗಲ್ಲ, ಯಾಕಂದ್ರೆ ಬುಧ ನೀಚ ಅಲ್ವಾ. ನನಗೆ ದೊಡ್ಡ ತಿರುಪತಿಯ ದರ್ಶನಕ್ಕೆ ನನಗೆ ವಿಘ್ನಗಳಾಗಿದ್ದಾವೆ ತುಂಬಾ ಬಾರಿ. ಆದ್ರೆ ಚಿಕ್ಕ ತಿರುಪತಿಯ ದರ್ಶನ ಬ್ರಹ್ಮಾನಂದವಾಗಿ ನಡೆದಿದೆ. ಬ್ರಹ್ಮಾನಂದವಾಗಿ, ಆನಂದೋ ಬ್ರಹ್ಮ. ಅಂತಿಂತ ದರ್ಶನ ಅಲ್ಲ, ಅಂತಿಂತ ಸೇವೆ ಅಲ್ಲ, ಅಂತಿಂತ ಪೂಜೆ ಅಲ್ಲ. ಬ್ಯೂಟಿಫುಲ್. ಎರಡು ಇಲ್ಲೇ ಚಿಕ್ಕ ತಿರುಪತಿ ಅಂತಿದೆ, ಅಲ್ಲಿಗೆ ಓಡೋಗ್ಬಿಡ್ತಾನೆ. ನಮ್ಮ ಮನೆಯ ದೇವರು, ನಮ್ಮ ಕುಲದೇವರು ಚಿಕ್ಕ ತಿರುಪತಿಯೇ. ಅದು ನನ್ನ ತಂದೆ ಕರ್ಕೊಂಡೋಗಿದ್ರು ಚಿಕ್ಕ ಮಗು ಆಗಿದ್ದಾಗ. ಎಷ್ಟೋ ವರ್ಷಗಳ ನಂತರ ನನ್ನ ಮದುವೆ ಕಾರ್ಯಕ್ಕೆ ಸಂದರ್ಭದಲ್ಲಿ, ಕಲ್ಯಾಣೋತ್ಸವ ಸಂದರ್ಭದಲ್ಲಿ ವಿಘ್ನಗಳಾಗ್ತಿದೆ ಅಂತೇಳಿ ಆ ಕಲ್ಯಾಣ ಅದ್ಭುತ ಗಾತ್ರಾಯ ವೆಂಕಟೇಶ ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಬಂದ್ರು. ಪಟ 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 ಅಂತ ಮನೆಯಲ್ಲಿ ಶುಭ ಕಾರ್ಯಗಳು. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು ಅಪ್ಪಾಜಿ. ಧರ್ಮಸ್ಥಳಕ್ಕೆ ಹೋಗ್ಬಾರ್ದು, ನಮ್ಮ ಮನೆತನದಲ್ಲಿ ಅದೊಂದು ನೇತ್ರಾವತಿ ದೇವಿಯ ವರಪ್ರಸಾದದಲ್ಲಿ ನಾನು ಹುಟ್ಟಿದ್ದು ಅಂತ ಒಂದು ಮಾತು ಅವೊಬ್ಬ ಹೇಳೋರು. ಇರ್ಲಿ ನೋಡಿ, ನಮಗೇ ಗೊತ್ತಲ್ಲಿದೆ ಲಗ್ನದಲ್ಲಿ ಸೂರ್ಯ ಬುಧ. ನೋಡಿ, ಆ ಧರ್ಮಸ್ಥಳ ಅನುಬಂಧ ಇದೆ, ಶಿವಲಿಂಗದ ಅನುಬಂಧ ಇದೆ, ಶಿವ ತೇಜಸ್ ಇದೆ. ಬುಧ ಅಂತ ಹೇಳ್ತಿದ್ದಾಗೆ ವೆಂಕಟೇಶ್ವರ. ನಿಮ್ಮ ಜಾತಕದಲ್ಲಿ ಚಂದ್ರನಿದ್ದರೆ ಅಮ್ಮನವರ ಆರಾಧನೆ ನಿಮಗೇ ಗೊತ್ತಿಲ್ಲದೆ ಬರುತ್ತೆ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಿರ್ತೀರ, ಇಲ್ಲ ಗ್ರಾಮ ದೇವಿಗಾದ್ರೂ ಒಟ್ಟು ಒಂದು ದೀಪ ಹಚ್ತಿರ್ತೀರ. ಅಂದ್ರೆ ನಿಮ್ ಜಾತಕ ಪರೀಕ್ಷಿಸಿ ನೋಡಿ, ನಿಮ್ಮ ಜಾತಕದಲ್ಲೇ ಲಗ್ನದಲ್ಲೇ ಚಂದ್ರ ಇರತಕ್ಕಂಥದ್ದು, ಇಲ್ಲ ರಾಶಿಯಲ್ಲೇ ಚಂದ್ರನ ಇರತಕ್ಕಂಥ ವಿಶೇಷತೆ ನಿಮ್ಮ ಜಾತಕಕ್ಕಿರುತ್ತೆ. ಗಮನಿಸಿ ನೋಡಿ. ಅದಕ್ಕೆ ಹೇಳೋದು, ಇದೆಲ್ಲ ಬರೆದಿಟ್ಕೊಳ್ಳಿ ಅಂತ. ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ಜೀನ್ಸ್ ಈ ತರ ಎಳೆಯುತ್ತೆ ಮಕ್ಕಳು. ಯಾರ್ಯಾರೋ ಜೊತೆಯಲ್ಲಿ ನಾವು ಇರಲು ಆಗುವುದಿಲ್ಲ. ಇನ್ನು ಹೇಳಿದ್ನಲ್ಲ, ನನಗೆ ಮನೇಲಿ ರೈಸ್ ಬಾತ್ ಮಾಡಿದ್ರೆ ನಾನು ತಿನ್ನೋಲ್ಲ. ಬೆಳಗ್ಗೆ ಉರಿತಿರೋ ಖಾಲಿ ಹೊಟ್ಟೆಗೆ ದಗ್ಗಂತ ಹೇಳ್ಬಿಟ್ಟು ನಾನು ಸ್ಪೈಸಿ ಹಾಕಲ್ಲಪ್ಪ, ನಂಗೆ ಬೇಡ, ಬೇಕಾದ್ರೆ ಲೆಮನ್ ರೈಸ್ ಕೊಟ್ಬಿಡಿ. ಗುರುತತ್ವ ಮೀನ ಲಗ್ನ, ಅರಿಶಿನ ಹಾಕಿರುವಂಥದ್ದು, ಜೀರಿಗೆ ಹಾಕಿರ್ತಕ್ಕಂಥದ್ದು, ರಾಹು ತತ್ವ, ನನ್ಗೆ ಅದು ಕೊಟ್ಬಿಡಿ, ಡನ್. ಲೆಮನ್ ರೈಸ್ ತಿನ್ಬಿಡ್ತಾನೆ, ಮೊಸರನ್ನ ತಿನ್ಬಿಡ್ತಾನೆ, ಮಜ್ಜಿಗೆ ಅನ್ನ ತಿನ್ಬಿಡ್ತಾನೆ. ಕೋಕೋನಟ್ ರೈಸ್ ತಿಂತಾನೆ. ಕೋಕೋನಟ್ ಕೂಡ ಒಂದು ಗುರುಗೆ ಸಂಬಂಧಪಟ್ಟಂಥದ್ದು. ಪುಳಿಯೋಗರೆ ತಿಂತಾನೆ. ಎರಡನೇ ಮನೇಲಿ ಕೇತು, ದೇವರ ಪ್ರಸಾದ ತಿನ್ಬೇಕು ಅನ್ನತಕ್ಕಂಥ ಆಕಾಂಕ್ಷೆ. ದೇವ್ರ ಪ್ರಸಾದ ಅಂದ್ರೆ ಪ್ರಾಣ ನನಗೆ, ಹಿಂಗೆ ಅಂದುಬಿಡ್ತಾನೆ, ನನಗೇ ಗೊತ್ತಿಲ್ಲದೆ. ಸೊ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಜೀನ್ಸ್ ನಲ್ಲಿ ಅಂಥದರ ಆಕರ್ಷಣೆಗಳು ಇರ್ತವೆ. ತಿನ್ನೋದಿರ್ಬೋದು, ಮಲಗೋದಿರ್ಬೋದು, ಎಲ್ಲ ಇಟ್ ಇಸ್ ಆಲ್ರೆಡಿ ಡಿಸೈನ್ಡ್. ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬಹುದು ಅಷ್ಟೇ, ಪೂರ್ತಿಯಾಗಿ ಆಗೋಲ್ಲ. ಬಂಗಾರ ಸೃಷ್ಟಿಸ್ಬಿಟ್ಟಿದ್ದಾನೆ. ಅದನ್ನ ಉಂಗುರ ಮಾಡ್ಕೊಳ್ಳೋದು, ರಿಂಗ್ ಮಾಡ್ಕೊಳ್ಳೋದು, ರತ್ನ ಖಚಿತ ಉಂಗುರ ಮಾಡ್ಕೊಳ್ಳೋದು, ನೆಕ್ಲೆಸ್ ಮಾಡ್ಕೊಳ್ಳೋದು, ಪದಕ ಮಾಡ್ಕೊಳ್ಳೋದು, ಪೆಂಡೆಂಟ್ ಮಾಡ್ಕೊಳ್ಳೋದು, ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ ಯು ಅಷ್ಟೇ. ಬಂಗಾರನ ಬೆಳ್ಳಿ ಮಾಡೋಕ್ಕಾಗಲ್ಲ, ಬಂಗಾರವನ್ನ ಪ್ಲಾಟಿನಂ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕುಜ ನಿಮ್ಮ ಜಾತಕದಲ್ಲಿದ್ದರೆ ಸುಬ್ರಹ್ಮಣ್ಯರ ಆರಾಧನೆ ಇಲ್ಲವೇ ನರಸಿಂಹರ ಆರಾಧನೆ ಬ್ಯೂಟಿಫುಲ್ಲಿ ನಡೆಯುತ್ತೆ. ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ರಾಶಿಯಲ್ಲಿ, ಜನ್ಮ ರಾಶಿಯಲ್ಲಿ ಇಲ್ಲ ಲಗ್ನದಲ್ಲಿ ಕುಜನಿದ್ದರೆ ಬೇಗ ಫಲಿತಾಂಶ. ಯಾಕಂದ್ರೆ ಆ ಕುಜ ಕ್ರೋಧೋನ್ಮತ್ತ, ಶಕ್ತಿಕಾರಕ. ಯಾರಿಗೇ ಆಗ್ಲಿ ಮಕ್ಕಳೇ, ನೀವೆಷ್ಟೇ ಬುದ್ಧಿವಂತರಿರಿ, ನೀವೆಷ್ಟೇ ದುಡ್ಡಿರೋರಿರಿ, ಎಷ್ಟೇ ತಿಳ್ಕೊಂಡಿರೋರಿರಿ, ಶಕ್ತಿ ಇಲ್ಲ ಅಂದ್ಮೇಲೆ ಏನ್ ಬಾಯ್ ಪಡ್ಕೊಳ್ಳೋದು? ತಿನ್ನೋಕ್ಕೂ ಬೇಕು,
ಜೀರ್ಣಿಸ್ಕೊಳ್ಳೋಕ್ಕೂ ಬೇಕು, ಎದುರಿಸೋಕ್ಕೂ ಬೇಕು. ಯಾರಾದ್ರೂ ಅಟ್ಯಾಕ್ ಮಾಡ್ದ ಅಂದ್ರೆ ಬೇಕು. ಅದು ವಿಪರೀತ ಆದ್ರೂ ಕಷ್ಟ, ವಿಪರೀತ ಪುಕ್ಲ ಆದ್ರೂ ಕಷ್ಟ. ಅದು ಎಲ್ಲಿ ಯಾವಾಗ ಹೆಂಗಿರ್ಬೇಕು ಅಷ್ಟೇ ಇರಬೇಕು. ಎಲ್ಲಂದ್ರೆ ಅಲ್ಲಿ ಪೌರುಷ ತೋರಿಸ್ತೀವಿ ಅಂತ ಹೇಳೋದಂದ್ರೆ ಮುಗೀತು. ಸೊ ಆ ಕುಜನ ಭಾವ ಜಾಸ್ತಿಯಾಗಿ ಸಾಮಾನ್ಯವಾಗಿ ಮಿಲಿಟರಿ, ಪೊಲೀಸು, ಡಿಫೆನ್ಸು, ಲಾಯರು, ಜಡ್ಜು, ನ್ಯಾಯಾಂಗ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ದಂಡಾಧಿಕಾರಿ ಇಲಾಖೆ, ಕಲೆಕ್ಟರ್ಗಳು, ಇವ್ರ ಜಾತಕದಲ್ಲಿ ಇರುತ್ತೆ. ಅವ್ರನ್ನ ನೀವು ನೋಡಿ, ಅವ್ರ ತೇಜಸ್ಸೇ ಬೇರೆ ಇರುತ್ತೆ, ಆ ಗಾಂಭೀರ್ಯವೇ ಬೇರೆ ಇರುತ್ತೆ, ವಿಶೇಷ ನಮಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ನಿಮಗೆ ತಿಳಿದೇ ಇರಲ್ಲ. ಸ್ಪೋರ್ಟ್ಸ್ ಮೆನ್ಗಳನ್ನ ನೋಡಿ ಅವ್ರು ಹೆಂಗಿರ್ತಾರೆ, ಅವರು ಅಥ್ಲೆಟಿಕ್ಸ್ ಅನ್ನ ನೋಡಿ, ಈ ಬಾಕ್ಸರ್ಗಳನ್ನ ನೋಡಿ, ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಏನೋ ಒಂಥರ ಪ್ರಕಂಪನ. ಪೊಲೀಸವ್ರನ್ನ ನೋಡಿ ನೀವು, ಕುಜನ ಭಾವ ಅವರಿಗೆ ವಿಶೇಷವಾದ ಸ್ಥಾನದಲ್ಲಿರುತ್ತೆ, ಅದಕ್ಕೆ ಅಂಥದ್ದೊಂದು ತಾಕತ್ ಕಾಣಿಸುತ್ತೆ ಅನ್ನತಕ್ಕಂಥದ್ದು. ಸೊ ಸುಬ್ರಹ್ಮಣ್ಯ ಇಲ್ಲ ನರಸಿಂಹರ ಆರಾಧನೆ ನೀವು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಬುಧ, ನಾನು ಹೇಳಿದಾಗಿಯೇ ವೆಂಕಟೇಶ್ವರ ಆರಾಧನೆ. ಇನ್ನು ಗುರು ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಇದೆ. ಸಪೋಸ್ ಈಗ ಮೀನ ಲಗ್ನದಲ್ಲೇ ಗುರು ಇದೆ, ದಕ್ಷಿಣಾಮೂರ್ತಿ ಇಲ್ಲ ಶಿವಸಾಲಿಗ್ರಾಮ, ಇಲ್ಲವೇ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ವಿನಾಯಕ ಪರಿವಾರ ಸಮೇತವಾಗಿರತಕ್ಕಂಥ ಶಿವ ಕುಟುಂಬದ ಒಂದು ಫೋಟೋ ಈ ಥರದಿಟ್ಟು ಪೂಜೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ. ಯಾಕಂದ್ರೆ ಗುರು ಬಂದು ಕುಟುಂಬ ಪ್ರಿಯ, ಜ್ಞಾನ ಪ್ರಿಯ, ಶುದ್ಧ ಜ್ಞಾನ. ಅವ್ರೇನೋ ರಮಿಸ್ತಿರ್ತಾರೆ. ಒಂಟಿ ಗುರು ಇರತಕ್ಕಂಥವ್ರು, ಗುರು ಲಗ್ನ ಭಾವದಲ್ಲಿರೋರು ಯಾವಾಗಲೂ ಅವ್ರಿಗೇ ಗೊತ್ತಿಲ್ಲದೆಯೇ ಅವ್ರು ಎಂಥ ಕೆಟ್ಟವರ ಕುಟುಂಬದಲ್ಲಿ ಹುಟ್ಟಿದ್ದರು. ವಿಭೀಷಣ ಏನೋ ಒಂದು ಕೊಡಬೇಕು ಕೊಡಬೇಕು ಕೊಡಬೇಕು, ಜನ್ಮತಾ ಕರ್ಣ, ಅಸುರ, ನರಕಾಸುರ ಅಂಶ ಅವನಲ್ಲಿ ಬಂದು ಸೇರಿರುತ್ತೆ. ಆದರೂ ಕೊಡೋ ಬುದ್ಧಿ ಅವನಿಗೆ ಜನ್ಮತಾ ಬಂದಿರುತ್ತದೆ. ಜನ್ಮತಾ ವನವಾಸ ರಾಮ, ವನವಾಸವೇ ಅವನಿಗೆ, ಒಂಟಿ ಗುರು ಕರ್ಣನಿಗೂ ಕೂಡ. ಆದ್ರೂ ಏನೋ ಮಾಡ್ಬೇಕು, ಏನೋ ಒಳ್ಳೇದು, ಬಟ್ ಅಸುರ ತತ್ವ ಇತ್ತು. ವಿಭೀಷಣ ಜನ್ಮತಾ ಅಸುರ ಕುಟುಂಬ, ಆದರೆ ಜನ್ಮ ರಾಮ, ರಾಮರನ್ನು ಹುಡ್ಕೊಂಡು ಬಂದ, ಕರ್ಣನು ಕೃಷ್ಣನನ್ನು ಹುಡ್ಕೊಂಡು ಬಂದ ಅನ್ನತಕ್ಕಂಥದ್ದು. ಸೊ ಪರಿವಾರ ದೇವತೆಗಳನ್ನ ಪೂಜೆ ಮಾಡತಕ್ಕಂಥದ್ದು ಮುಖ್ಯವಾಗಿ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶ ಈ ತರ ಇರತಕ್ಕಂಥದ್ದನ್ನ, ಇಲ್ಲ ದಕ್ಷಿಣಾಮೂರ್ತಿಯನ್ನ, ಗುರುವಾಯೂರಪ್ಪರನ್ನ, ದತ್ತರನ್ನ, ಸಾಯಿಬಾಬಾವನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ನಿಮಗೆ ಈ ಥರದ್ದು ಇಷ್ಟ ಬಂತು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂಥದ್ದನ್ನ ಇಟ್ಟು ಪೂಜೆ ಮಾಡಿ ಬೇಗ ಫಲವೃದ್ಧಿ. ಯಾಕಂದ್ರೆ ಗುರು ಎಲ್ರಿಗೂ ದಾರಿ ತೋರಿಸ್ತಾನೆ, ಅವನಿಗೆ ದಾರಿ ಇಲ್ಲ. ಅವನಿಗೆ ಭಗವಂತನೇ ನಿಲ್ಲಬೇಕು, ಇನ್ಯಾರೂ ಅಲ್ಲ. ಎಲ್ರಿಗೂ ಸಮಾಧಾನ ಮಾಡೋರು. ಈಗ ಕೊಚ್ಚೆ ತೊಳಿತಾ ತೊಳಿತಾ ನಮ್ಮ ಕೈ ಕೊಚ್ಚೆ ಆಗುತ್ತೆ, ಇನ್ನೊಬ್ರು ಕಣ್ಣೀರು ಒರೆಸ್ತಾ ನಾವು ಒದ್ದೆ ಆಗಿರ್ತೀವಿ. ಎಲ್ರು ಬೆನ್ ತಟ್ತಿರ್ತವೆ, ನೀವು ನಂಬೋಲ್ಲ. ನಮ್ಮ ಬೆನ್ ತಟ್ಟೋಕೆ ಯಾರೂ ಇಲ್ಲ, ನಮ್ಮ ನೋವು ಯಾರೂ ಇಲ್ಲ. ತಿಂದ್ರ ಗುರುಗಳೇ, ಹೇಗಿದ್ದೀರಿ ಗುರುಗಳೇ, ಏನಾದರೂ ಬೇಕಾ ಗುರುಗಳೇ, ಎಂತೆಂಥವ್ರನ್ನು ತಟ್ಟಿ ಎಬ್ಬರಿಸಿರ್ತಾರೆ, ಎಂತೆಂಥವ್ರನ್ನು. ನೋಡಿ ಗುರುಗಳೇ, ನಿಮ್ಮ ಮಗ ಇವತ್ತು 2012 ಬಂದಿದ್ದೆ, ನಿಮ್ಮ ಮಗ ನೋಡಿ ಗುರುಗಳೇ, ಕಡಿಮೆ ಅಂದರೂ 30,000 ಕೋಟಿಯ ಒಡೆಯ ಗುರುಗಳೇ, ನೀವು ಹಾಕಿದ ಭಿಕ್ಷೆ ಗುರುಗಳೇ ಅಂತ. ತಾಯಿ ಜೀವ 30,000 ರೂಪಾಯಿ ನನಗೆ ಗೊತ್ತಿದೆ. 30,000 ಕೋಟಿಯಲ್ಲಿ 30,000 ಕೇಳಿರ್ತೀರಿ ನೀವು, 3 ಲಕ್ಷ ಕೇಳಿರ್ತೀರಿ, 30 ಲಕ್ಷ ಕೇಳಿರ್ತೀರಿ, 3 ಕೋಟಿಯೂ ಕೇಳಿರ್ತೀರಿ. 30,000 ಕೋಟಿ ನೀವು ನೆನೆಸ್ಲಿಕ್ಕಾದ್ರೂ ಆಗುತ್ತಾ, ಕನಸಾದ್ರೂ ಕಾಣ್ಲಿಕ್ಕಾಗುತ್ತಾ? ನೋಡಿ ಆ ತಾಯಿ ಜೀವ ಎಷ್ಟು ಗರ್ವದಿಂದ ಹೇಳುತ್ತೋ. ಈ ಗುರುವಿಗೆ ಮಾತ್ರ ಗೊತ್ತು ಅಷ್ಟೇ, ಇನ್ನೇನು ಜಾಸ್ತಿ ಹೇಳೋದೇನಿಲ್ಲ. ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಅಷ್ಟೇ ಇರಲಿ. ಸೊ ಅಂಥದ್ರ ಒಂದು ಶಕ್ತಿ ಸಾಮರ್ಥ್ಯದ ಭಾವ ಗುರುವಿಗೆ ಸಂಬಂಧಪಟ್ಟಂಥದ್ದು ನಡೆಯುತ್ತದೆ ವಿಶೇಷವಾಗಿ. ಇನ್ನು ಶುಕ್ರ ಲಗ್ನದಲ್ಲೇ ರಾಶಿಯಲ್ಲೇ ಶುಕ್ರನೇನಾದ್ರೂ ನಿಮ್ಮ ಜಾತಕದಲ್ಲಿದ್ದರೆ ಬ್ಯೂಟಿಫುಲಿ ಲಕ್ಷ್ಮೀ ಫೋಟೋ, ವೆಂಕಟೇಶ್ವರ ಲಕ್ಷ್ಮೀ ಸಮೇತ ವೆಂಕಟೇಶ್ವರ ಇದ್ರು ಅದ್ಭುತ. ಇಲ್ಲ ಲಕ್ಷ್ಮಿಯನ್ನೇ ತಂದಿಟ್ಟು ಕಳಶ ಸ್ವರೂಪದಲ್ಲೂ ಪೂಜೆ ಮಾಡ್ಕೋಬಹುದು, ಮಹಾಲಕ್ಷ್ಮಿ ಸ್ವರೂಪವಾಗಿ, ಭಾಗ್ಯಲಕ್ಷ್ಮಿ ಸ್ವರೂಪವಾಗಿ, ಧನಲಕ್ಷ್ಮಿ ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಬಹುದು. ತುಂಬಾ ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ತುಂಬಾ ಅದ್ಭುತ, ಯೋಚಿಸ್ಬೇಡಿ. ಇನ್ನು ಲಗ್ನದಲ್ಲೇ ಶನಿ ಇದ್ದರೆ ಒಂಥರ ಕರ್ಮಕಾರಕ. ಲಗ್ನ ಶನಿ, ಭಾರ ಶನಿ. ಲಗ್ನದಲ್ಲಿ ಶುಕ್ರ ಇದ್ರೆ ಏನಾಗುತ್ತೆ ಗೊತ್ತಾ ಮಕ್ಕಳು? ಬೇಜಾರು ಮಾಡ್ಕೋಬೇಡಿ.
ಗೊತ್ತೋ ಗೊತ್ತಿಲ್ಲದೆಯೋ ಮನಸ್ಸು ಚಂಚಲ, ಭೋಗ ಕೇಳಿಯುತ್ತೆ, ಇಲ್ಲದ ಭೋಗ, ಇಲ್ಲದ ಆಸೆ, ಬ್ರ್ಯಾಂಡು ಕೆಟ್ಟೋಗ್ಬಿಡ್ತವೆ. ವಿಪರೀತ ದುಡ್ಡಿದ್ರೂ ಕಷ್ಟ, ದುಡ್ಡೇ ಇಲ್ಲದಿದ್ದರೂ ಕಷ್ಟ. ಸಮವಾಗಿರಬೇಕು, ಯೋಗ ಯೋಗ್ಯತೆಗೆ ತಕ್ಕಂತೆ. ಅದಕ್ಕೆ ದೇವತೆ ನಮ್ಮ ಲಕ್ಷ್ಮಮ್ಮ ಎಲ್ರಿಗೂ ಕೊಡಲ್ಲ. ನೀವು ನೋಡಿ, ಪ್ರಪಂಚದ 100 ಅತ್ಯಂತ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಇಟ್ಕೊಳ್ಳಿ, ಇಲ್ಲ 1,00,000 ಮಂದಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೆಂಗಂದ್ರೆ ಹಂಗೆ ಅವ್ರು ಖರ್ಚು ಮಾಡೋಲ್ಲ, ತುಂಬಾ ಕಂಜೂಸ್ರಿ ಅಂತಾರೆ. ಗೊತ್ತಿದೆ ಲಕ್ಷ್ಮಿಯ ಯೋಗ್ಯತೆ. ಹೆಂಗಂದ್ರೆ ಹಂಗೆ, ಎಲ್ಲಂದ್ರೆ ಅಲ್ಲಿ. ಅರ್ಧದಲ್ಲಿ ಬಂದವನು ಅರ್ಧದಲ್ಲಿ ಆಡಿರ್ತಾನೆ. ವಿಜಯ್ ಮಲ್ಯ ತರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡಿಸ್ಕೋಥೆಕ್ ಮಾಡ್ಬಿಟ್ಟು ಎಲ್ಲ ಕಳ್ಕೊಂಡ ಅಷ್ಟೇ. ದಿಢೀರ್ ದುಡ್ಡು ಬಂದಾಗ ಆ ಸುತ್ತಮುತ್ತ ಇರೋ ಜನ ಇನ್ನೊಂದು ಭೋಗ, ಕುಡಿಯೋದು, ಸುತ್ತೋದು, ಪಬ್ಬು ಕ್ಲಬ್ಬು, ಆಡು, ಇದೆಲ್ಲ ಮಾಡಿ ಹಾಳು ಮಾಡಿ ಕೆಡಿಸ್ಕೊಂಡು ಕೇಳ್ತಿರ್ತೀರಿ. ಕೆಲವರಿಗೆ ಎಲ್ಲೋ ಇದ್ದವ್ರು ಕರ್ಕೊಂಡು ಬಂದು ಪಟ್ಟ ಕಟ್ಟಿದ್ರೆ, ಕಡಿಮೆ ಅಂದ್ರೂ ತುಂಬಾ ದೊಡ್ಡವ್ರದ್ದು ಕೆಲವೊಂದು ಅದ್ಭುತವಾದ ಸಿಡಿಗಳಿದಾವೆ ಅನ್ನತಕ್ಕಂಥದ್ದು ನೀವು ಕೇಳಿರ್ತೀರಿ. ಕಾರಣ ಲಕ್ಷ್ಮಿ ಆ ದೋಷ ಆಗ್ಬಿಡುತ್ತೆ, ಮೂಗುತಿಯ ದೋಷ ಆಗ್ಬಿಡುತ್ತೆ. ಅದಕ್ಕೆ ಅದಾಗಬಾರ್ದು, ವಿಪರೀತ ಲಾಲಸೆ ಹೋಗಬಾರದು ಅಂತೇಳಿ ಲಕ್ಷ್ಮೀ ಪೂಜೆ. ಅಮ್ಮ ನೀನು ಕೊಟ್ಟಿದ್ದು ಅಂತ ಶರಣಾಗತಿ ಆಗಬೇಕು ಅಂತ. ಹಾಗೆ ಶನಿ ಲಗ್ನಕ್ಕೆ ಬಂದಾಗ ಓಡ್ತಲೇ ಇರ್ತೀರಿ, ಬೆನ್ನಿನ ಮೇಲೆ ಒಂದು ಭಾರ. ಆ ಭಾರ ಎಳಿಸ್ತಕ್ಕಂಥ ತಾಕತ್ತಿರೋದು ಹನುಮರಿಗೆ ಮಾತ್ರ, ಇಲ್ಲ ಅಯ್ಯಪ್ಪ, ಎರಡರಲ್ಲಿ ಒಂದು ಇಟ್ಕೋಬಹುದು. ಹನುಮೋಪಾಸನ ಇಲ್ಲವೇ ವಿಶೇಷವಾಗಿ ಅಯ್ಯಪ್ಪ ಉಪಾಸನ. ಇನ್ನು ರಾಹು ಕೇತುಗಳು ಇದ್ದಾಗ ದುರ್ಗಾ ಪೂಜೆ, ಕಾಳಿ ಪೂಜೆ. ದುರ್ಗಾ, ಕಾಳಿ, ರಾಜರಾಜೇಶ್ವರಿ, ಉಗ್ರ ಸ್ವರೂಪಿಣಿ, ಅಂಬಾಳ್ ಅಮ್ಮನವರು, ಹುಲಿ ಮೇಲೆ, ಸಿಂಹದ ಮೇಲೆ, ಚಾಮುಂಡೇಶ್ವರಿ ಪೂಜೆ ಅಂತೆಲ್ಲ ಹೇಳ್ತೀವಲ್ಲ. ರಾಹು ಕೇತು ಇರೋರು ಈ ಪೂಜೆ ಮಾಡಬೇಕಾಗುತ್ತೆ. ಯಾವುದನ್ನ ಇನ್ನು ಮೇಲೆ ತಂದಿಟ್ಟು ಪೂಜೆ ಮಾಡಿದರೆ ಸುಖವೃದ್ಧಿ, ಅಭಿವೃದ್ಧಿ ಅನ್ನತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದಾನೆ. ಹಾಗೆ ಅದೃಷ್ಟ ದೇವತೆಗಳು ಕೂಡ ಉಂಟು. ಅದು ಯಾವ ಭಾವದಿಂದ ನೋಡಿ ಪೂಜೆ ಮಾಡಬೇಕು. ಅದೃಷ್ಟ ದೇವತೆ ಯಾವುದೂ ಗೊತ್ತಿಲ್ಲ ಗುರುಗಳೇ, ನಿಮ್ಮ ಮನೆ ದೇವರು ಕುಲದೇವರನ್ನೇ ಪೂಜೆ ಮಾಡಿ. ಯಾವುದೂ ಗೊತ್ತಿಲ್ಲ, ನಂಗೆ ಜಾತಕ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ. ನಿಮ್ಮ ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ, ಅದೂ ಗೊತ್ತಿಲ್ಲ ಗುರುಗಳೇ. ನಿಮ್ಮ ಗ್ರಾಮ ದೇವರಿಗಿಂತ ದೊಡ್ಡ ದೇವರಿಲ್ಲ. ದಟ್ಸ್ ಇಟ್. ಅರೆ ಸುಮ್ನೆ ನೀವು ಆ ಗ್ರಾಮದಲ್ಲಿ ಹುಟ್ಲಿಕ್ಕಾಗೋಲ್ಲ, ಸುಮ್ನೆ ಆ ಗ್ರಾಮ ದೇವಿಯ ಸಾನ್ನಿಧ್ಯದಲ್ಲಿ ನೀವು ಇರ್ಲಿಕ್ಕಾಗೋದಿಲ್ಲ. ಹೌದು, ಎಲ್ರಿಗೂ ಸ್ಮಶಾನ ಪಕ್ಕದಲ್ಲಿ ಬರೋಲ್ಲ, ಹುಚ್ಚಾಸ್ಪತ್ರೆ ಪಕ್ಕದಲ್ಲಿ ಬರೋಲ್ಲ. ದೊಡ್ಡ ಮೂರಿ ಬಂದಿದೆ, ರಾಜಕಾಲುವೆ ಬಂದಿದೆ, ಎಲ್ರಿಗೂ ಬರೋಲ್ಲ. ಕಸಾಯಿಖಾನೆ ಬಂದಿದೆ, ಎಲ್ರಿಗೂ ಬರೋಲ್ಲ. ಹಾಗೆಯೇ ಪಕ್ಕದಲ್ಲೊಂದು ದೇವಸ್ಥಾನ, ಆಶ್ರಮ, ಎಲ್ರಿಗೂ ಪಕ್ಕದಲ್ಲಿ ಕ್ಲಬ್ ಬರೋಲ್ಲ. ಹೌದು, ನಿಮ್ಮ ಜನ್ಮಕ್ಕೆ ತಕ್ಕಂತೆಯೇ ನಿಮ್ಮ ಪರಿಸರವೂ ಕೂಡ ಕೂಡಿ ನಿಂತಿರುತ್ತದೆ. ಪ್ರತಿಯೊಂದು ಕರ್ಮದಂತೆಯೇ ಬುದ್ಧಿ, ಲಾಭ, ನಷ್ಟ, ಪೂಜೆ, ಸಂಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಮನೆ, ಪರಿಸರ, ನಿಮ್ಮ ಆಲೋಚನೆ, ಚಿಂತನೆ ನೆನಪಿಟ್ಕೊಳ್ಳಿ. ಹಾಗೆ ಕೊಡೋದು. ರಾವಣಾಸುರನಿಗೆ ಶುದ್ಧ ಆ ಒಂದು ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ ಮಕ್ಕಳೇ, ಅವನ ಬುದ್ಧಿ ಮಾರಲಿಲ್ಲ. ಹುಟ್ಟಿದಾಗಲೇ ಅವನಿಗೆ ಅಂಥದ್ದೊಂದು ಶಾಪಗ್ರಸ್ತನಾಗಿ. ಹಾಗೆ ನನ್ನ ರಾಮಚಂದ್ರ ಪ್ರಭುವನ್ನು ನೋಡಿ, ತೃಣಮಾತ್ರವು ಆ ಸುವರ್ಣ ಲಂಕೆ ನಿಂಗೆ ತಿರುಗು ನೋಡ್ಲಿಲ್ಲ, ಪಟ್ಟಣದ ಒಳಗಡೆಯೇ ಕಾಲಿಡ್ಲಿಲ್ಲ. ನನ್ನ ಪರಂಧಾಮ ಪಟ್ಟಣದ ಒಳಗಡೆಯೇ ಕಾಲಿಡ್ಲಿಲ್ಲ. ವಿಭೀಷಣ ಹೋಗಿ ಕರ್ಕೊಂಡು ಬಂದಿದ್ದ ಅಮ್ಮನವರನ್ನ, ಸೀತಮ್ಮಳನ್ನ, ಏನು ಅಂತ ಅನ್ಕೋತೀರಿ? ಇಷ್ಟೇ. ಒಳ್ಳೆದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ.
ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ ಅಂತ ಹೇಳ್ತಾ, ಆರುದ್ರಾ ನಕ್ಷತ್ರ ಚಂದ್ರ ರಾಹುಸಾರದಲ್ಲಿದ್ದು ರಾಹು ಗುರುಸಾರದಲ್ಲಿದ್ದು ಗುರುಸಾರದಲ್ಲೇ ಇರ್ತಕ್ಕಂಥದ್ದು ತುಂಬ ವಿಶೇಷವನ್ನ ನೋಡ್ತಕ್ಕಂಥ ಒಂದು ದಿನ ಇವತ್ತು. ಗುರು ರಾಹುಸಾರದಲ್ಲಿದ್ದ ಬದಲಾಗಿದ್ದಾನೆ, ಒಂಥರ ತೇಜಸ್ಸು. ಮೇಷರಾಶಿ ದೈವ ಕಾರ್ಯಗಳಲ್ಲಿ ಪ್ರಗತಿ, ದೈವಿಕ ಕಾರ್ಯಗಳು, ದೇಶ ರಕ್ಷಣಾ ಸಂರಕ್ಷಣಾ ಅನ್ನತಕ್ಕಂಥ ಕಾರ್ಯಗಳಲ್ಲಿ ವಿಶೇಷ ಬಲವೃದ್ಧಿಯನ್ನು ನೋಡತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಚಂದ್ರ ರಾಹುಸಾರದಲ್ಲಿದ್ರು ರಾಹು ಗುರುಸಾರ, ಗುರುಸಾರ, ಗುರುವಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ ಚಂದ್ರ ರಾಹುಸಾರದಲ್ಲಿದ್ದು ರಾಹು ಗುರುಸಾರ ಟೀಚಿಂಗ್, ವೈದ್ಯಕೀಯ ಟೀಚಿಂಗ್, ಫಾರ್ಮಸಿ ಟೀಚಿಂಗ್, ಸ್ಪೋರ್ಟ್ಸ್ ಟೀಚಿಂಗ್, ಕಲಾ ಟೀಚಿಂಗ್, ಗುಪ್ತ ವಿದ್ಯೆಗಳನ್ನ ಕಲಿಸ್ತಕ್ಕಂಥದ್ದು, ಕಲಿತಿರ್ತಕ್ಕಂಥದ್ದು ಅಂತ ಒಂದು ವಿಶೇಷವಾದಂಥ ಸಂಕಲ್ಪಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಮಿಥುನ ರಾಶಿ ಚಂದ್ರ ರಾಹುಸಾರ ರಾಹು ಗುರುಸಾರ, ನಿಮಗೆ ಭಾಗ್ಯದಲ್ಲಿ ರಾಹು ಗುರುಸಾರದಲ್ಲಿದ್ದಾನೆ, ಗುರು ನಿಮ್ಮನೇಲೇ ಇದ್ದಾನೆ. ಗುರು ಚಾಂಡಾಳ ಅಂದ್ರೆ ಕೆಲವೊಂದು ಸಮಯ ಕೆಟ್ಟವರಿದ್ರೂ ಅವ್ರ ಜೊತೆಲೇ ಹೆಜ್ಜೆ ಇಡಬೇಕಾಗುತ್ತೆ. ಅಂಥ ವೃತ್ತಿಗಳು, ಲಾಯರ್ಸು, ಜಡ್ಜು, ನಿಮ್ಗೆ ಯಾರಾದ್ರೂ ಒಳ್ಳೆಯವರು ಬರ್ತಾರ ಸ್ವಾಮಿ, ತೊಂದರೆಯಲ್ಲಿ ಇರೋರು, ಅವ್ರು ಹೇಳೋದೇನು ಗೊತ್ತಾ, ಅವ್ರ ನ್ಯಾಯವೇ ಕರೆಕ್ಟು. ನೀವು ಪೊಲೀಸ್ ಅವರು, ಸ್ವಾಮಿ ಹಿಂಗಾಗ್ಬಿಟ್ಟಿದೆ, ಸೊ ನಿತ್ಯ ನೀವು ನೋಡೋದು ಈ ಕ್ರಿಮಿನಲ್ಸು, ನೋವಿರೋರು, ಅಂತ ಒಂದು ವೃತ್ತಿ ಉದ್ಯೋಗ, ತೊಳಿತಕ್ಕಂಥ ಉದ್ಯೋಗ, ಸರಿಪಡಿಸ್ತಕ್ಕಂಥ ಉದ್ಯೋಗ, ಕೆಲಸ ಕಾರ್ಯ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಒಂಚೂರು ಎಳೆದಾಟ, ವೃತ್ತಿ ಉದ್ಯೋಗ, ಓಡಾಟ ಸುತ್ತಾಟ ಅನ್ನತಕ್ಕಂಥದ್ದು, ಸ್ವಲ್ಪ ಖರ್ಚುಗಳು, ಆರೋಗ್ಯದ ಕಡೆ ಗಮನ ಕೊಡಿ, ಹೊರಗಡೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ. ಇನ್ನು ಸಿಂಹ ರಾಶಿ ವಿಶೇಷ ಬಲವೃದ್ಧಿ, ಬ್ಯೂಟಿಫುಲ್. ಅಡ್ಮಿನಿಸ್ಟ್ರೇಷನ್ ಲೈನ್ ಅಲ್ಲಿ ಇದ್ದೀರಿ, ಜುಡಿಷಿಯಲ್ ಲೈನ್ ಅಲ್ಲಿ ಇದ್ದೀರಿ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಗವರ್ಮೆಂಟ್ ಲೈನ್ ಅಲ್ಲಿ ಇದ್ದೀರಿ, ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಕನ್ಯಾ ರಾಶಿ ಚೆನ್ನಾಗಿದೆ, ಚಂದ್ರ ರಾಹುಸಾರ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಈ ಟೆಕ್ನಿಕಲ್ ಲೈನ್ ಅಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ, ಕಲಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ ಕಲಾ ಮಾಧ್ಯಮದಲ್ಲಿದ್ದೀರಿ, ಚಿತ್ರಕಲೆ, ಶಿಲ್ಪಕಲೆ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಸ್ಪೋರ್ಟ್ಸು, ರೆಸ್ಲಿಂಗು, ಇಂಥ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಚಂದ್ರಾಷ್ಟಮ, ಚಂದ್ರ ರಾಹುಸಾರದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಓಡಾಟ ಸುತ್ತಾಟ ಬಳಲುವಿಕೆ, ಆದರೆ ಆ ರಾಹು ಗುರುಸಾರದಲ್ಲಿರುವುದರಿಂದ ಶುಭ ಕಾರ್ಯಗಳು, ವೈದಿಕ ಕೆಲಸಗಳಲ್ಲಿ ವಿಶೇಷ ಪ್ರಗತಿ, ದೇವತಾರ್ಚನೆ, ದೇವತಾ ದರ್ಶನ, ಗುರು ದರ್ಶನ, ವಿಶೇಷವಾದಂಥ ದೈವ ಕಾರ್ಯಗಳನ್ನ ಇವತ್ತು ಮಾಡತಕ್ಕಂಥ ಒಂದು ದಿನ. ಇನ್ನು ಧನುಸು ರಾಶಿ ಚಂದ್ರ ರಾಹುಸಾರದಲ್ಲಿದ್ದು ರಾಹು ಮೂರನೇ ಮನೇಲಿ ಗುರುಸಾರದಲ್ಲಿದ್ದು ಗುರು ನಿಮ್ಮ ಕೇಂದ್ರದಿಂದ ನೋಡ್ತಿರೋದ್ರಿಂದ ಅದು ಶುಕ್ರನ್ ಜೊತೆ ಚಂದ್ರನ್ ಜೊತೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹುಳಿ ಪದಾರ್ಥ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲಕರ. ಮಕರ ರಾಶಿ ಚಂದ್ರ ರಾಹುಸಾರದಲ್ಲಿದ್ದು ರಾಹು ಗುರುಸಾರದಲ್ಲಿದ್ದು ಟೀಚಿಂಗ್, ಕೋಚಿಂಗ್, ಫೈನಾನ್ಸಿಂಗ್, ಗೈಡಿಂಗ್, ಫಂಡಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ ಚಂದ್ರ ರಾಹುಸಾರ, ರಾಹು ನಿಮ್ಮನಲ್ಲೇ ಗುರುಸಾರ, ಒಂದು ರೀತಿ ಪರಿವರ್ತನಾ ಯೋಗದ ಥರ ವಿಶೇಷ ಬಲ, ದೈವಿಕ ಕಾರ್ಯಗಳು, ಈ ಒಂದು ಕಲಾ ಮಾಧ್ಯಮದಲ್ಲಿದ್ದೀರಾ, ಸ್ಪೋರ್ಟ್ಸ್ ಲೈನಲ್ಲಿದ್ದೀರಾ, ಮ್ಯೂಸಿಕ್ ಲೈನಲ್ಲಿದ್ದೀರಾ, ಈ ಒಂದು ತಬಲ, ವಾದ್ಯ, ನಾಟ್ಯ, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ
ಅಗ್ನಿಹೋತ್ರರು, ಯಜ್ಞ, ಯಾಗ, ಹೋಮ, ಪೂಜೆ, ಹವನ, ಸಂಕಲ್ಪ ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ. ಚಂದ್ರ ರಾಹುಸಾರ. ರಾಹು ನಿಮ್ಗೆ 12ನೇ ಮನೆ. ಖರ್ಚು, ಓಡಾಟದಲ್ಲಿ ಸ್ವಲ್ಪ ಖರ್ಚು, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ಬೆಳವಣಿಗೆಗೋಸ್ಕರ, ಸ್ಟೇಟಸ್ಗೋಸ್ಕರ ಇರ್ತಕ್ಕಂಥದ್ದಷ್ಟೇ. ಟ್ರಾವೆಲ್ಸ್, ವಾಹನ, ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ನವರತ್ನಗಳು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.